ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿಯ ಮುಂದುವರೆದ ಭಾಗ. ಬಾಬಾ ಏನ್ ಹೇಳ್ತಾ ಇದ್ರು, ಮಕ್ಕಳೇ ಶುಭ ಚಿಂತಕರಾಗಿ ಶುಭ ಚಿಂತನೆಯನ್ನ ಮಾಡಿ ಶುಭ ವೃತ್ತಿಯಿಂದ ಶುಭ ವಾಯುಮಂಡಲವನ್ನ ರೆಡಿ ಮಾಡುವುದಕ್ಕೋಸ್ಕರ ಜೀರೋದಿಂದ ಹೀರೋ ಆಗ್ಬೇಕಾಗಿದೆ. ವಿಶೇಷವಾಗಿ ಈ ಮುರಳಿ 18 ಜನವರಿಗೆ ಸಂಬಂಧಪಟ್ಟಂಥದ್ದು. ಅಂದರೆ ಬ್ರಹ್ಮ ಬಾಬರವರ ಸ್ಮೃತಿಯ ದಿನ ಅಲ್ವಾ? ಸರಿ. आज बाप दादा चारों ओर के अपने सेवा की साथी बच्चों से मिलने आए हैं. ಬಾಪ್ ದಾದಾರು ಯಾಕೆ ಬಂದಿದ್ದಾರಂತೆ? ತನ್ನ 4 ಕಡೆಯ ಸೇವೆಗೆ ಜೊತೆಗಾರ ಮಕ್ಕಳ ಜೊತೆಗೆ ಮಿಲನವನ್ನ ಮಾಡಿ ಬಂದಿದ್ದಾರಂತೆ. ಸೇವೆಗೆ ನಾವು ಯಾರು? ಜೊತೆಗಾರರು. ಆತ್ಮೀಯರೇ, ವೈಯಕ್ತಿಕ ಹಿತಾಸಕ್ತಿಯನ್ನ ನಾವು ಮನದಲ್ಲಿ ಇಟ್ಟುಕೊಂಡು ಬಾಬಾನ ಹತ್ರ ಹೋಗಿ ಬಾಬಾ ನನ್ನ ಮನ ಬುದ್ಧಿಯನ್ನು ಉಪಯೋಗ ಮಾಡು ಅಂತ ಹೇಳಿದ್ರೆ ಅದು ಸೇವೆಯ ಲಿಸ್ಟಲ್ಲಿ ಬರುತ್ತಾ? ಇಲ್ಲ. ನನಗೆ ಹಣ ಬೇಕು, ಇನ್ಕ್ರಿಮೆಂಟ್ ಬೇಕು, ಪ್ರಮೋಷನ್ ಬೇಕು, ಈ ಕೆಲಸ ಮಾಡಿಕೊಡು, ಪರಿಸ್ಥಿತಿಗಳು, ವಿಘ್ನಗಳು, ನನ್ನ ಲೆಕ್ಕಾಚಾರ ಕ್ಲಿಯರ್ ಮಾಡು, ನನ್ನ ವಿಕರ್ಮ ವಿನಾಶ ಮಾಡು ಅಂತ ವೈಯಕ್ತಿಕ ಸ್ವಾರ್ಥ ಅಂದ್ರೆ ಏನು ನೀವು ಮನಬುದ್ಧಿಯನ್ನ ಭಗವಂತನ ಕೈಯಲ್ಲಿ ಕೊಡ್ತಾ ಇದ್ದೀರಿ, ಆ ಕರ್ಮದ ಫಲ ನನಗ ಬೇಕು, ನನ್ನ ಕುಟುಂಬಕ್ಕೆ ಬೇಕು, ನನ್ನ ಅರಿವಿಗೆ ನನ್ನ ಅನುಭವಕ್ಕೆ ಬೇಕು ಅಂತಂದಾಗ ಅದು ಸೇವೆಯಲ್ಲಿ ಬರುತ್ತಾ? ಇಲ್ಲ. ಇದು ಸೇವೆ ಅಂತಂದ್ರೆ ಏನು? ನಿಸ್ವಾರ್ಥವಾಗಿ ಎಲ್ಲರಿಗೂ ಕೊಡಬೇಕು. ನೀವೇನು ಕೊಡ್ತೀರೋ ಅದು ಬೇರೆಯವರಿಗೋಸ್ಕರ ಇರಬೇಕು, ನಿಮಗಲ್ಲ. ಅದು ಯಾರಿಗೆ? ಬೇರೆಯವರು. ಮತ್ತೆ ನೀವೇನು ಮಾಡ್ತೀರಿ ಅದರಿಂದ ಬೇರೆಯವರ ಕಲ್ಯಾಣ ಒಳ್ಳೆಯದು ಆಗ್ಬೇಕು, ಅವಾಗ ಅದಕ್ಕೆ ಸೇವೆ ಅಂತ ಹೇಳ್ತಾರೆ ಅಲ್ವಾ? ಓಕೆ, ನಿಮ್ಮತ್ತಿರುವಂತ ಕಸವನ್ನ ಕೊಳಕನ್ನ ಬೇರೆಯವ್ರಿಗೆ ಕೊಡೋದು, ಅವಾಗ ಅವ್ರ ಕಲ್ಯಾಣ ಆಗತ್ತೋ ಆಗಲ್ವೋ? ಆಗಲ್ಲ ಅಲ್ವಾ? ನೀವೇನು ಕೊಡ್ತೀರೋ ಅದರಿಂದ ಅವರಿಗೆ ಒಳ್ಳೆಯದು ಆಗ್ಬೇಕು. ಮತ್ತದು ಕೊಟ್ಟ ಮೇಲೆ ಅದರಿಂದ ಯಾವುದೇ ಫಲವನ್ನ ನಿರೀಕ್ಷೆ ಮಾಡಬಾರ್ದು, ಫಲವನ್ನು ಸ್ವೀಕಾರ ಮಾಡಬಾರ್ದು ಅಲ್ವಾ? ಅದಕ್ಕೆ ಇವತ್ತು ಬಾಬ್ ದಾದಾ ಯಾರ ಜೊತೆ ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರಂತೆ? ಸೇವಾ ಸಾಥಿ, ಸೇವೆಗೆ ಜೊತೆ ಇರಬೇಕು ಅಷ್ಟೇ. ಆದರೆ ಆ ಸೇವೆಯ ಕಾರ್ಯದಲ್ಲಿ ನಾನು ಏನು ಕೂಡ ಮಾಡಬಾರದು. ಓಕೆ, ಸರಿ. ಹೇಗೆ? ಇವಾಗ ಒಂದು ಅಡಿಗೆ ಮಾಡ್ತಾ ಇದ್ದೀರಾ ಅಂತ ತಿಳ್ಕೊಳ್ಳಿ. ಅಡಿಗೆ ಮಾಡ್ಲಿಕ್ಕೆ ಯಾರ್ಯಾರು ಇರ್ತಾರೆ? ಒಬ್ಬರೇ ಇರ್ತಾರೆ. ಇಬ್ಬರು ಇದ್ದಾರೆ ಅಂತ ತಿಳ್ಕೊಳ್ಳಿ. ಓಕೆನಾ? ಒಬ್ರು ಅಡಿಗೆ ಮಾಡ್ತಾರೆ, ಇನ್ನೊಬ್ರು ತರಕಾರಿ ಕಟ್ ಮಾಡ್ಬೋದಲ್ವಾ? ಓಕೆ, ಈಗ ಅಡಿಗೆ ಮನೇಲಿ ಇಬ್ಬರಿದ್ದಾರೆ. ಎಷ್ಟು ಜನ ಇದ್ದಾರೆ? ಇಬ್ಬರಿದ್ದಾರೆ. ಆ ಇಬ್ರು ಏನೇನ್ ಮಾಡ್ಬೋದು? ಇಬ್ರು ಏನೇನ್ ಮಾಡ್ಬೋದು? ತರಕಾರಿ ಕಟ್ ಮಾಡೋದು, ಸೇರಪ್ ಮಾಡೋದು ಒಬ್ರು ರೆಡಿ ಮಾಡೋದಕ್ಕೆ ಒಬ್ರು. ಮತ್ತೆ ಅದು ಬಿಟ್ರೆ ಏನ್ ಮಾಡ್ಬೋದು? ಇಬ್ರು ಮಾತಾಡ್ತಾ ಹರಟೆ ಹೊಡೆಯುತ್ತಾ ಮುಂದೆ ಅಡಿಗೆ ರೆಡಿ ಮಾಡ್ತಾ ಇರ್ತಾರೆ. ಸರಿ, ಮತ್ತೆ ಬೇರೆ ಆಪ್ಷನ್? ಬಾಬನ್ ಮಕ್ಕಳಾಗಿದ್ರೆ ಬಾಬನ ವಿಷಯನ ಮಾತಾಡ್ತಾ ಮಾಡ್ತಿರ್ತಾರೆ. ಓಕೆ, ಸರಿ. ಇಲ್ಲಿ ಇಬ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ, ಅಥವಾ 3 ಜನ ಇದ್ದಾರೆ. ಬಾಪ್ ದಾದ ಮತ್ತೆ ನೀವು 3 ಜನ ಇದ್ದೀರಲ್ವಾ ಅಲ್ಲಿ? ಏನೇನ್ ಮಾಡಬಹುದು? ಬಾಪ್ ದಾದ ಜೊತೆ ಮಾತಾಡ್ತಾ ಮಾಡ್ತೀವಿ. ನೋಡಿ, ಏನೇನು ಆಪ್ಷನ್ ಇದೆ ಅಂತ ಹೇಳ್ತೇನೆ ಕೇಳಿ. ಸರಿ, ಒಂದು ಆಪ್ಷನ್, ನೀವ್ ಅಡಿಗೆ ಮಾಡೋದು. ಏನ್ ಮಾಡೋದು? ಅಡಿಗೆ ಮಾಡೋದು. ಓಕೆ, ಅವನ ಹತ್ರ ಮಾತಾಡ್ತಾ ಮಾಡೋದು, ಅಥವಾ ಪಕ್ಕದಲ್ಲಿ ಯಾರಿದ್ದಾರೋ ಅವ್ರ ಹತ್ರ ಮಾತಾಡ್ತಾ. ಅವ್ರು ಏನೂ ಮಾಡ್ತಾ ಇಲ್ಲ, ಅವರು ಏನು ಮಾಡ್ತಾ ಇಲ್ಲ, ಬರೀ ಮಾತಾಡ್ತಿದ್ದಾರೆ ನಿಮ್ ಜೊತೆಗೆ ಅಷ್ಟೇ. ಅಡಿಗೆ ಮಾಡ್ತಿರೋದು ಯಾರು? ನೀವು ಮಾತ್ರ. ಓಕೆ, ಅಲ್ಲ ಅವರು ನಿಮ್ಗೆ ತರಕಾರಿ ಕಟ್ ಮಾಡೋದು ಏನೂ ಮಾಡ್ತಾ ಇಲ್ಲ, ಜಸ್ಟ್ ಏನ್ ಮಾಡ್ತಿದ್ದಾರೆ?
ನೋಡ್ತಿದ್ದಾರೆ. ಮಾತಾಡ್ತಿದ್ದಾರೆ, ನಿಮ್ ಜೊತೆ ಮಾತಾಡ್ತಿದ್ದಾರೆ ಅಷ್ಟೇ, ಮಾತುಕತೆ ಮಾತ್ರ. ಅವ್ರ ಹತ್ರ ಮಾತಾಡ್ತಾ ನೀವು ಮಾಡ್ತಿದ್ದೀರಿ. ಅಂದ್ರೆ ಈಗ ನಿಮ್ಮಲ್ಲಿ ಯಾರಾದ್ರು ಫ್ರೆಂಡ್ಸ್ಗಳು ಬಂದ್ರು, ಅವಾಗ ನೀವೇನ್ ಮಾಡ್ತೀರಿ? ಕೆಲಸ ಇದ್ದೀರಿ, ನೀವು ಇಲ್ಲಿ ಕುತ್ಕೊಳ್ಳಿ, ಚೇರ್ ಹಾಕೊಂಡು ಮಾತಾಡ್ತಾ ಏನ್ ಮಾಡ್ತೇನೆ? ಅಡಿಗೆ ಮಾಡ್ತೇನೆ. 2 ಆಗುತ್ತೆ. ಓಕೆ, 2ನೇದು, ನೀವು ಅಡಿಗೆ ಮಾಡ್ತಿದ್ದೀರಿ, ಅವ್ರು ತರಕಾರಿ ಕಟ್ ಮಾಡ್ಕೊಡ್ತಿದ್ದಾರೆ. ಇದು 2ನೇ ಆಪ್ಷನ್. 3ನೇ ಆಪ್ಷನ್, ಅವ್ರು ಅಡಿಗೆ ಮಾಡ್ತಿದ್ದಾರೆ, ನೀವು ತರಕಾರಿ ಕಟ್ ಮಾಡ್ತಿದ್ದೀರಾ. ಓಕೆ. 4ನೇ ಆಪ್ಷನ್, ಅವರು ಅಡಿಗೆ ಹೆಂಗ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ, ನೀವು ಮಾಡ್ತಾ ಇದ್ದೀರಿ. 2 ಕೆಲಸ ನೀವೇ ಮಾಡ್ತೀರಿ. ತರಕಾರಿ ಕಟ್ ಮಾಡೋದು ನೀವೇ ಮಾಡ್ತಿದ್ದೀರಿ, ಅಡಿಗೆನು ನೀವು ಮಾಡ್ತಿದ್ದೀರಿ. ಅದು ಹೇಗ್ ಮಾಡ್ಬೇಕು ಅಂತ ಅವರು ಹೇಳ್ತಿದ್ದಾರೆ. ಹೇಳ್ತಾ ಇದ್ದಾರೆ. ಓಕೆ. ನೆಕ್ಸ್ಟ್, ಎಲ್ಲವನ್ನ ಅವರು ಮಾಡ್ತಾ ಇರೋದು, ನೀವು ಸುಮ್ಮನೆ ಮಾತಾಡ್ತಿರೋದು. ಏನ್ ಮಾಡ್ತಿರೋದು? ಮಾತಾಡೋದು. ಫಸ್ಟ್ ಇಂದ ಉಲ್ಟಾ ಕೇಸ್. ಎಲ್ಲವನ್ನ ಅವರು ಮಾಡ್ತಿದ್ದಾರೆ, ನೀವು ಸುಮ್ಮನೆ ಕೂತ್ಕೊಂಡು ಏನ್ ಮಾಡ್ತಿದ್ದೀರಿ? ನೋಡ್ತಾ ಮಾತಾಡ್ತಿದ್ದೀರಿ ಅಷ್ಟೇ. ಓಕೆ, ಸರಿ. ಇದಾದ್ಮೇಲೆ ಇನ್ನೊಂದು ಇರ್ತದಲ್ಲ, ಯಾವುದು? ಅಡಿಗೆಯನ್ನ ಮಾಡ್ಲಿಕ್ಕೆ 2 ವ್ಯಕ್ತಿಗಳ ಜೊತೆಗೆ ಅಲ್ಲಿ ಅಡಿಗೆ ಮಾಡ್ಲಿಕ್ಕೆ ಸಾಧನಗಳು ಬೇಕೋ ಬೇಡವೋ? ಬೇಡವೋ? ಬೇಕು. ಯಾವ್ಯಾವ ಸಾಧನ ಬೇಕು? ಪಾತ್ರೆಗಳು, ಬೆಂಕಿ ಬೇಕು ಮೊದಲು. ಸ್ಟೋವ್, ಪಾತ್ರೆ, ಸೌಟು ಎಲ್ಲ ಬೇಕು. ಓಕೆ, ಸರಿ. ಈಗ ಒಂದು ಸೌಟ್ ಇದೆ ಅಂತ ತಿಳ್ಕೊಳ್ಳಿ, ಅಡಿಗೆ ಮಾಡಲು ಉಪಯೋಗ ಮಾಡ್ತಿದ್ದಾರೆ. ಆವಾಗ ಅಡಿಗೆ ಮಾಡಲಿಕ್ಕೆ ಅದು ಸಹಯೋಗ ಕೊಡತ್ತೋ ಕೊಡಲ್ವೋ? ಕೊಡತ್ತೋ ಕೊಡಲ್ವೋ? ಕೊಡುತ್ತೆ. ಆ ಅಡಿಗೆಗೆ ಅದು ಆಧಾರ ಹೌದು ಅಲ್ವೋ? ಹೌದು. ಹಾಗಿದ್ರೆ ಅಡಿಗೆ ಮಾಡ್ಲಿಕ್ಕೆ ಅದು ಬೇಕೋ ಬೇಡವೋ? ಬೇಕು. ಬೇಕು. ಹಾಗಿದ್ರೆ ಆ ಅಡಿಗೆ ಮಾಡುವಂತ ಕಾರ್ಯದಲ್ಲಿ ಅದೇನಾದ್ರು ಇನ್ಕ್ಲೂಡ್ ಆಗಿದ್ಯಾ? ಅಂದ್ರೆ ರುಚಿಯಲ್ಲಿ ನಾನು ಹೇಳೋದು, ಫಲದಲ್ಲಿ ಏನಾದ್ರು ಇನ್ಕ್ಲೂಡ್ ಆಗಿದ್ಯಾ? ಇಲ್ಲ. ಹಾಗಂತ ಆ ಕರ್ಮದಲ್ಲಿ ಇದೆಯೋ ಇಲ್ವೋ? ಇದೆ. ಅದು ಯಾರಿಗೆ ಜೊತೆಗಾರ? ಮಾಡೋನಿಗೆ, ಸೇವೆಗೆ ಆಧಾರ, ಸಾಧನ ಅಷ್ಟೇ ಬಿಟ್ರೆ. ಓಕೆ, ಸೌಟು ಆ ವ್ಯಕ್ತಿ ಹತ್ರ ಮಾತಾಡ್ತಿದ್ಯಾ? ಇಲ್ಲ. ಏನಾಗಿದೆ? ಸೌಟ್ ಇಲ್ಲ ಅಂತಂದ್ರೆ ನಡೆಯಲ್ಲ, ಮಿಕ್ಸ್ ಆಗೋದಿಲ್ಲ, ತಳ ಹಿಡಿಯತ್ತೆ. ಅದು ಬೇಕು ತಾನೆ? ಅದಿಲ್ಲ ಅಂದ್ರೆ ಅಡಿಗೆ ಆಗೋದಿಲ್ಲ. ಈಗ ಹೇಳಿ, ನೀವೇನಾಗ್ತೀರಿ? ಮಾತಾಡ್ತಿರ್ತೀರಾ? ಅವನ ಹತ್ರ ಅಡಿಗೆ ಮಾಡಿಸ್ತೀರಾ? ಅಥವಾ ನೀವೇ ಅಡಿಗೆ ಮಾಡಿ ಅವನ ಹತ್ರ ಮಾತಾಡ್ತೀರಾ? ಅಥವಾ ಬರೀ ಶ್ರೀಮತ ಮಾತ ತಗೊಂಡ್ಬಿಟ್ಟು ಹೆಂಗ್ ಮಾಡ್ಬೇಕು ಅಂತ ಕೇಳಿ ಮಾಡಾದ್ಮೇಲೆ ನಿನ್ನ ಹತ್ರ ಮಾತಾಡ್ತೀನಿ ಅಂತ ಹೇಳ್ತೀರಿ, ಏನ್ ಮಾಡ್ತೀರಾ? ಸೌಟ್ ಆಗ್ತೀನಿ. ಕೇವಲ ನಾನೇನಾಗ್ಬೇಕು? ಸಾಧನ. ಸೌಟು ನೀನು ಹಾಲನ್ನಾದ್ರೂ ಹಾಕು, ಆ ದಿನ ಸಾಂಬಾರಿಗಾದ್ರೂ ಹಾಕು, ರಸಮಿಗಾದ್ರೂ ಹಾಕು, ಸಾಂಬಾರ್ ಬಿಸಿ ಮಾಡ್ಲಿಕ್ಕಾದ್ರೂ ಉಪಯೋಗ ಮಾಡ್ಕೊ, ತಿರ್ಗಿಸ್ಲಿಕ್ಕಾದ್ರೂ ಉಪಯೋಗ ಮಾಡ್ಕೊ, ಬಡಿಸ್ಲಿಕ್ಕಾದ್ರೂ ಉಪಯೋಗ ಮಾಡ್ಕೊ, ಏನಾದ್ರೂ ಮಾಡ್ಕೊ. ನಾನು ಯಾರು? ಸೌಟು. ಆಯ್ತು ನಿಮಗೆ? ಹಾಗೆ ಆತ್ಮೀಯರೇ, ಸೇವೆಯ ಸಮಯದಲ್ಲೂ ಕೂಡ ನಾವು ವಿಭಿನ್ನ ರೀತಿಯಲ್ಲಿ ಬಾಬನ ಜೊತೆಗೆ ಇರ್ತೀವಿ. ಆದ್ರೆ ಬಾಬಾ ಇವತ್ತೇನ್ ಹೇಳ್ತಿದ್ದಾರೆ, ನಾನು ಯಾರ ಜೊತೆಗೆ ಮಿಲನ ಮಾಡ್ತಿದ್ದೇನೆ? ಸೇವೆಯ ಜೊತೆಗಾರರು. ಅಂದ್ರೆ ನೀವೇನಾಗ್ಬೇಕಂತ ಇಲ್ಲಿ ಬಾಬಾ ಹೇಳ್ತಾರೆ, ಜೀರೋ. ಏನಾಗ್ಬೇಕು? ಜೀರೋ ಅಲ್ವಾ? ಸೌಟು ಇದೆ, ಆದರೆ ಅಡಿಗೆ ಮಾಡುವಂತ ಫಲದಲ್ಲಿ ಅದು ಸಾಧನ ಆಗಿದೆ ಬಿಟ್ಟರೆ ಅದು ತನ್ನದ್ದು ಹೇಳುವಂತ ಒಂದು ರುಚಿಯನ್ನಾಗಲಿ ಬೇರೆ ಯಾವುದನ್ನು ಅದರಲ್ಲಿ ಎಡಿಷನ್ ಮಾಡ್ತಾ ಇಲ್ಲ. ತನ್ನ ವೈಯಕ್ತಿಕ ಯಾವುದನ್ನು ಎಡಿಷನ್ ತರಕಾರಿ ತನ್ನದನ್ನ ಎಡಿಷನ್ ಮಾಡುತ್ತೆ, ಹೌದಾ? ಸಾಂಬಾರ್ ಪೌಡರ್ ಎಡಿಷನ್ ಮಾಡುತ್ತೆ, ಬೆಂಕಿ ಬಿಸಿ ಆಗತ್ತೆ. ಅದು ಸೌಟು ಅದ್ಯಾವುದನ್ನು ಮಾಡೋದಿಲ್ಲ. ಅರ್ಥ ಆಗ್ತಿದ್ಯಾ? ಅದಕ್ಕಾಗಿ ಸಮಯದ ಅನುಸಾರ ನಾವು ಬಾಬನಿಗೆ ಹೇಳಬಾರ್ದು ಏನಂತ, ಬಾಬಾ ನನ್ನನ್ನ ವಿಶ್ವ ಕಲ್ಯಾಣಕ್ಕೆ ಯೂಸ್ ಮಾಡು, ಸರ್ವಶಕ್ತಿ ರೂಪದಲ್ಲಿ ಯೂಸ್ ಮಾಡು, ಈ ಆತ್ಮನಿಗೆ ಶಕ್ತಿಯನ್ನ ಕೊಡು. ಇದನ್ನ ಕೇಳಬೇಕೋ ಕೇಳಬಾರ್ದೋ? ಬಾಬನ ಹತ್ರ ಮಾತಾಡ್ಸ್ಬೇಕೋ ಬೇಡವೋ? ಬಾಬನಿಗೆ ಮಧ್ಯೆ ಮಧ್ಯೆ ಡಿಸ್ಟರ್ಬ್ ಮಾಡಬೇಕೋ ಬೇಡವೋ? ಎಲ್ಲರೂ ಬಾಬನಿಗೆ ಸೇವಾಧಾರಿಗಳೇ, ಆದರೆ ಸಮಯದ ಅನುಸಾರ. ಇವತ್ತು ಬಾಬಾ ಹೇಳ್ತಾರೆ ಶ್ರೀಮತ, ಇವತ್ತಿನ ಶ್ರೀಮತ ಏನಿದೆ ಇದರ ಅನುಸಾರ ಬಾಬಾ ಯಾವ ರೀತಿ ಸೇವಾಧಾರಿ ಮಕ್ಕಳನ್ನ ಇಷ್ಟಪಡ್ತಾ ಇದ್ದಾರೆ ಅಂದ್ರೆ, ಈ ರೀತಿ ಇರುವಂತ ಮಕ್ಕಳಿಗೆ ಮಾತ್ರ ಈಶ್ವರಾನುಭೂತಿ ಆಗತ್ತೆ. ಉಳಿದವ್ರು ಕುತ್ಕೊಂಡಿರ್ತಾರೆ, ಬಣ್ಣ ಬಣ್ಣ ಕಿರಣ ಅಂತ ಹೇಳ್ತಾ ಇರ್ತಾರೆ, ಆದ್ರ ಅನುಭವ ಆಗೋದಿಲ್ಲ. ಅನುಭವ ಆಗದಿದ್ದಾಗ ಒಂದೇ ನಿದ್ರೆ ಬರ್ತದೆ,
ಇಲ್ಲ ಸುಸ್ತಾಗತ್ತೆ, ಇಲ್ಲ ಪರಿಶ್ರಮ ಪಡಬೇಕಾಗತ್ತೆ. ಆಮೇಲೆ ನಿಧಾನಕ್ಕೆ ಏನ್ ಮಾಡ್ತೀವಿ, ಬೇರೆ ಯಾವುದೋ ಯೋಚನೆನೋ ಚಿಂತೆನೋ ಹೇಳೋದೇನಾಗತ್ತೆ, ಆರಂಭ ಆಗತ್ತೆ. ಒಳಗಡೆಯಿಂದ ಕೊರಿತಾ ಇರ್ತೇವೆ, ಅಯ್ಯೋ ಯೋಗ ಆಗ್ತಾ ಇಲ್ವಲ್ಲ. ಹಂಗಂತ ಬೇರೆಯವ್ರಿಗೆ ಹೇಳುವಂಗಿಲ್ಲ. ಯಾಕೆ ಹೇಳಿ? ಅವಮಾನ ಆಗುತ್ತೆ. ಬೇರೆಯವ್ರಿಗೆ ಜ್ಞಾನ ಹೇಳ್ತಾ ಇರ್ತೀವಿ, ಬೇರೆಯವ್ರಿಗೆ ಪಾಂಪ್ಲೆಟ್ಸ್ ಕೊಡ್ತಾ ಇರ್ತೀವಿ ಅಲ್ವಾ. ನೀವೇ ಇಷ್ಟು ವರ್ಷ ರಾಜಯೋಗ ಮಾಡ್ಬಿಟ್ಟು ನಿಮ್ಗೆ ಬರ್ತಾ ಇಲ್ಲ ಅಂತ ನಮ್ಗೆ ಯಾಕ್ರಿ ಕಲ್ಸಿ ಕೊಡ್ತಿದ್ದೀರಾ ಅಂತ ಕೇಳ್ತಾರಲ್ವಾ. ಒಳಗಡೆನ ಇನ್ಸಲ್ಟ್ ಫೀಲಿಂಗ್ ಇರುತ್ತೆ. ಅದಕ್ಕೆ ಕಾರಣ ಹೇಳ್ತಾರೆ, ಯಥಾರ್ಥವಾಗಿ ನಾವು ಸೇವೆಗೆ ಬಾಬನಿಗೆ ಜೊತೆಗಾರ ಆಗೋದು. ಈಗ ನಾವು ತಂದೆ ಸಮಾನ ಜೊತೆಗಾರರಾಗಬೇಕು ಅಥವಾ ಸುಮ್ಮನೆ ಸಾಧನ ಆಗ್ಬೇಕು ಅಷ್ಟೇ? ಏನಾಗ್ಬೇಕು? ಸಾಧನ ಆಗ್ಬೇಕಷ್ಟೇ, ಜೊತೆ ಆಗ್ಬಾರ್ದು. ಜೊತೆ ಆದ್ರೆ ಏನ್ ಮಾಡ್ತೀವಿ? ಅದು ಮಾಡು ಇದು ಮಾಡು ಅಂತ ಬಾಬನಿಗೆ ಅವನ ಕೆಲಸ ಮಾಡ್ಲಿಕ್ಕೆ ಬಿಡೋದಿಲ್ಲ, ಮಧ್ಯದಲ್ಲಿ ಮಾತಾಡ್ತಾ ಇರ್ತಾರೆ. ಹಾಗಿದ್ರೆ ಇವತ್ತು ಸೇವಾದಾರಿ ಮಕ್ಕಳ ಜೊತೆಗೆ ಮಿಲನ ಮಾಡ್ಲಿಕ್ಕೆ ಬಂದಿದಾರಂತ. ಏನ್ ಮಾಡಿದ್ದಾರೆ? ಮಿಲನ ಮಾಡ್ಲಿಕ್ಕೆ ಬಂದಿದ್ದಾರೆ. ಒಂದು ಮಗುವನ್ನ ತಾಯಿ ಮಡಿಲಲ್ಲಿ ಇಟ್ಕೊಂಡು ಅಪ್ಪುಗೆ ಹಾಕಿದಾಗ ಆ ಮಗು ಆ ಸಮಯದಲ್ಲಿ ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನ್ ಮಾಡ್ಲಿಕ್ಕೆ ಆಗ್ತದೆ? ಏನಿಲ್ಲ, ಪ್ರೀತಿ ಅಷ್ಟೇ. ಮಿಲನ ಅಂತ ಹೇಳಿದಾರ ಬಾಬಾ. ನಾನು ನಿಮ್ಮ ಹತ್ರ ಮಾತಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಹೇಳಿಲ್ಲ, ಹೇಳಿದಾರ? ಇಲ್ಲ. ಏನ್ ಮಾಡ್ಲಿಕ್ಕೆ ಬಂದಿದಾರ? ಮಿಲನ. ಮಿಲೇ ಹೇ. ಸೆಕೆಂಡ್ ತಗೊಳ್ಬೇಕು, ಸೆಲ್ಯೂಟ್ ಹೊಡಿಬೇಕು. ಹೆಂಗ್ ಮಾಡ್ಬೇಕು? ಅವರ ಮಡಿಲಲ್ಲಿ ಕುತ್ಕೊಳ್ಬೇಕು, ಅವರ ಸುಖದ ಅನುಭವ ಅಷ್ಟೇ ಮಾಡಬೇಕು. ಓಕೆ. ಸೌಟನ್ನ ಸಾಂಬಾರ್ನಲ್ಲಿ ಇಟ್ಟಾಗ ಸೌಟಿಗೆ ಏನಾಗ್ತದೆ? ಬಿಸಿ ಆಗುತ್ತೆ. ಅಷ್ಟೇ, ಬಿಸಿ ಅಷ್ಟೇ ಅನುಭವ ಆಗತ್ತಲ್ವ. ಹಾಗೆ ನಾನು ತಂದೆಯ ಮಡಿಲಲ್ಲಿದ್ದಾಗ ತಂದೆಯ ಸಪ್ತಗುಣದ ಅನುಭವ ಮಾತ್ರ ನಾನು ಮಾಡಬೇಕು. ಸರಿ. ಆ ಸೌಟನ್ನ ತೆಗೆದ್ರು, ತೊಳೆದ್ರು, ಅದನ್ನ ಒಯ್ದ್ಬಿಟ್ಟು ಐಸ್ ಕ್ರೀಮ್ ಅಲ್ಲಿ ಇಟ್ಟು ಅವಾಗ ಸೌಟಿಗೆ ಏನಾಗ್ತದೆ? ಅಂದ್ರೆ ಅದು ಯಾವ ವಸ್ತು ಅದರ ಜೊತೆಗೆ ಉಪಯೋಗಕ್ಕಿದೆಯೋ ಅದರಲ್ಲಿರುವಂತ ಗುಣಲಕ್ಷಣದ ಅನುಭವ ಅದಕ್ಕೆ ಆಗತ್ತೆ. ಈಗ ನಿಮ್ಮ ಮನಸ್ಸು ಹೇಳುವಂತ ಸಾಧನವನ್ನ ನೀವು ಲೌಕಿಕ ಪ್ರಪಂಚಕ್ಕಿಟ್ಟರೆ ಏನಾಗ್ತದೆ? ಲೌಕಿಕದ ಅನುಭವ ಆಗುತ್ತೆ. ಏನ್ ಅನುಭವ ಆಗ್ತದೆ? ದುಃಖ, ಅಶಾಂತಿ. ಯಾಕೆ? ಅಲ್ಲ, ಅದನ್ನೇ ಇರೋದು ಅಲ್ವಾ. ನೀವು ಯಾವುದೇ ಆತ್ಮಗಳ ಜೊತೆ ಇವತ್ತು ಕನೆಕ್ಷನ್ ಅಲ್ಲಿ ಬನ್ನಿ, ಓಕೆ. ಈವನ್ ದೇವತೆಗಳ ಆತ್ಮಗಳ ಜೊತೆ ಕನೆಕ್ಷನ್ ಬಂದ್ರು ಕೂಡ ಇವತ್ತಿನ ದೇವತೆಗಳು ಹೆಂಗಿದ್ದಾರೆ? ದುಃಖದಲ್ಲಿ ಇದಾಡ್ತಾರೆ. ಅದರ ಪ್ರಭಾವ ಬೀಳುತ್ತೆ ತಾನೆ. ಆ ದೇವತೆಗಳು ನಾವೇ ಅಲ್ವಾ? ಸ್ಥೂಲ ಪ್ರಪಂಚದಲ್ಲಿರುವಂತ ಜಡ ಚೈತನ್ಯ ಎಲ್ಲ ವಸ್ತುಗಳು ಇವತ್ತು ತಮೋ ಪ್ರಧಾನ ಆಗಿರುವಂತ ಕಾರಣದಿಂದ ಅದರ ಪರಿಣಾಮ ಏನಾಗ್ತದೆ? ನಮಗೆ ದುಃಖನೇ ಬರುತ್ತೆ. ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ, ತುಂಬಾ ಸೆಕೆ ಆಗ್ತದೋ ಆಗಲ್ವೋ? ಅದರಿಂದ ಶರೀರದ ಆರೋಗ್ಯ ಹಾಳಾಗುತ್ತೋ ಇಲ್ವೋ? ಅದಕ್ಕೆ ನೀವೇನ್ ಮಾಡ್ತೀರಿ? ಸೆಕೆ ಆಗಿದೆ, ಶರೀರ ಸರಿ ಮಾಡ್ಬೇಕು, ಏನ್ ಮಾಡ್ತೀರಿ? ತಣ್ಣೀರು ಸ್ನಾನ ಮಾಡ್ತೀವಿ. ಆಮೇಲೆ ಗಾಳಿ AC ಹಾಕೊಳ್ತೀರಾ. ಏನ್ ಮಾಡ್ತೀರಿ? AC ಹಾಕೋತೀವಿ. ಐಸ್ ನೀರ್ ಕುಡಿತೀರಾ, ಕೋಕೋ ಕೋಲಾ ಕುಡಿತೀರಾ, ಪೆಪ್ಸಿ ಕುಡಿತೀರಾ. ಇದನ್ನೆಲ್ಲ ಕುಡಿದಾಗ ಶರೀರದ ಆರೋಗ್ಯ ವೃದ್ಧಿ ಆಗತ್ತೋ ಇನ್ನು ಹಾಳಾಗುತ್ತೆ? ಹೌದಾ? ಒಂದು ಸಮಸ್ಯೆ ಪರಿಹಾರ ಮಾಡ್ಬೇಕು ಅಂತ ಇನ್ನೊಂದು ಸಾಧನದ ಆಧಾರ ನೀವು ತೆಗೆದುಕೊಂಡ್ರಿ, ಎಗ್ರಿ. ಅದರಿಂದ ಸಮಸ್ಯೆ ಪರಿಹಾರ ಆಯ್ತು, ಇನ್ನೊಂದು ಹೊಸ ಸಮಸ್ಯೆ ರೆಡಿ ಆಯ್ತು. AC ಕುಳಿಸಿದ ತಕ್ಷಣದಲ್ಲಿ ನರಗಳೆಲ್ಲ ಸಿಂಕ್ ಆಗ್ಬಿಡ್ತಾವೆ, ರಕ್ತ ಸಂಚಾರ ಆಗೋದಿಲ್ಲ. ಫಲಿತಾಂಶ ಮಂಡಿ ನೋವು, ಬೆನ್ನು ನೋವು, ಸೊಂಟ ನೋವು. ಯಾಕೆ ಹೇಳಿ? ನರದಲ್ಲಿ ರಕ್ತ ಸಂಚಾರ ಆಗೋದಿಲ್ಲ. ಅಂತಲೇ ಯಾವ ಸಾಧನವನ್ನ ನಾವು ಉಪಯೋಗ ಮಾಡ್ತಿದೀವಿ ಅದರಿಂದ ನಮ್ಗೆ ಅಕಲ್ಯಾಣನೇ ಆಗತ್ತೆ ಹೊರತು ಕಲ್ಯಾಣ ಆಗೋದಿಲ್ಲ. ಆ ಸಮಯದಲ್ಲಿ ಕ್ಷಣಿಕ ರೂಪದಲ್ಲಿ ಕಲ್ಯಾಣ ಅಂತ ಅನ್ಸತ್ತೆ ಅಲ್ವಾ? ಕುರ್ಲಾನ್ ಬೆಡ್ಡಲ್ಲಿ ಮಲ್ಕೊಂಡ್ರೆ ಏನಾಗತ್ತೆ, ಹಗುರ ಅಂತ ಅನ್ಸತ್ತೆ. ಆದ್ರೆ ಬೆನ್ನು ಹುರಿಗೆ ಏನು ರೆಸ್ಟ್ ಬೇಕೋ ಅದು ಸಿಗೋದಿಲ್ಲ. ಮತ್ತೆ ಆ ಕುರ್ಲಾನ್ ಬೆಡ್ಡಲ್ಲಿ ಇರುವಂತ ಏನಿದೆ ಫೋಮ್ ಇದೆಯಲ್ಲ, ಅದು ನಿಮ್ಮಲ್ಲಿರುವಂತ ಶರೀರದ ಎಲ್ಲ ನೀರನ್ನ ಏನ್ ಮಾಡ್ಬಿಡ್ತದೆ? ಹೇಳ್ಕೊಂಡ್ಬಿಡ್ತದೆ. ಅವಾಗ ನಿಮ್ ಪೈಲ್ಸ್ ಬಂದ್ಬಿಡ್ತದೆ. ಯಾರು ಸೋಫಾ ತುಂಬಾ ಯೂಸ್ ಮಾಡ್ತಾರೋ, ಕುರ್ಲಾನ್ ಬೆಡ್ಡಲ್ಲಿ ಮಲ್ಕೊಳ್ತಾರೋ ಅವ್ರಿಗೆ ಏನಾಗತ್ತೆ? ಆರೋಗ್ಯ ಹದಗಡತ್ತೆ. ಓಕೆ. ಅದೇ ನೆಲದ ಮೇಲೆ ಒಂದು ಚಾಪೆ ಹಾಕೊಂಡು ಕಲ್ಲಿನ ಮಂಚದ ಮೇಲೆ ಮಲ್ಕೊಂಡ್ರೆ ಆ ಸಮಯದಲ್ಲಿ ನಿಮ್ಗೆ ಗಟ್ಟಿ ಅಂತ ಅನ್ಸತ್ತೆ, ಅದು ಆರೋಗ್ಯ ಚೆನ್ನಾಗಿರುತ್ತೆ. ಅರ್ಥ ಆಯ್ತು ನಿಮ್ಗೆ? ಹಾಗೆ ಇಲ್ಲೂ ಕೂಡ ಬಾಬಾ ಹೇಳ್ತಾರೆ, ನಾವು ಬಾಬಾ ಜೊತೆಗೆ ಏನಾಗಿರ್ಬೇಕು? ಸೇವೆಗೆ
ಜೊತೆಗಾರ ಸಾಧನ ಸಾಧನ ಆಗಿರ್ಬೇಕು. ಜೊತೆಗಾರರಾಗ್ಬೇಕಷ್ಟೇನೆ ಬಿಟ್ರೆ ನನ್ನ ವೈಯಕ್ತಿಕ ಹಿತಾಸಕ್ತಿಗಳು ಇಚ್ಛೆಗಳು ಅಲ್ಲಿ ಇರಬಾರ್ದು. ನಂದು ಯಾವುದೇ ಡಿಮಾಂಡ್ ಇರಬಾರ್ದು. ಈ ರೀತಿ ಈ ವಿಧದಲ್ಲೇ ನೀನನ್ನು ಉಪಯೋಗ ಮಾಡು ಅಂತನೂ ನಾನು ಸಂಕಲ್ಪ ಮಾಡುವಂಗಿಲ್ಲ. ನನ್ನ ವಿಶ್ವ ಮಾಡಬಾರ್ದು. ಕಲ್ಯಾಣಕ್ಕೆ ಉಪಯೋಗ ಮಾಡು ಅಂತನೂ ನಾನೇನ್ ಮಾಡುವಂಗಿಲ್ಲ. ಹೇಳೋ ಇಷ್ಟ ಯಾರ್ದು? ಬಾಬಂದು ಅವ್ರು ಬಾಬಾ ಅವ್ರದ್ದು. आदि सेवा के साथी और साथ में और भी सेवा के साथी बन बहुत अच्छी सेवा के वृद्धि कर रहे हैं. ಯಜ್ಞದ ಆದಿಯಲ್ಲಿರುವಂತ ಸೇವಾಧಾರಿಗಳು ಯಾರು? ದಾದಿಯಂದಿರು. ಓಕೆ, ಆವಾಗ ಯಜ್ಞದಲ್ಲಿ 300 ಜನ ವತ್ಸರಿದ್ದಲ್ಲ ಅವರು. ಅದರ ಜೊತೆಗೆ ಈಗಿನವರು ಕೂಡ ಇಬ್ರು ಏನ್ ಮಾಡಿದ್ದಾರೆ? ಸೇರಿದ್ದಾರೆ. ಸೇರ್ಬಿಟ್ಟು ಏನ್ ಮಾಡ್ತಿದ್ದಾರೆ? ಸೇವೆಯನ್ನ ಮಾಡ್ತಾ ಇದ್ದಾರೆ. ಅದರ ಆಧಾರದಲ್ಲಿ ಸೇವೆಯಲ್ಲಿ ವೃದ್ಧಿ ಆಗ್ತಾ ಇದೆ. ओके, तो बाप दादा अपने साथियों को देख खुश हो रहे हैं. ತಮ್ಮ ಜೊತೆಗಾರ ಮಕ್ಕಳನ್ನು ನೋಡ್ಬಿಟ್ಟು ಏನ್ ಮಾಡ್ತಿದ್ದಾರೆ ಬಾಬಾ? ಖುಷಿಯಾಗಿದ್ದಾರೆ. ಆರಂಭದಲ್ಲಿ ತುಂಬಾ ಕಡಿಮೆ ಜನ ಇದ್ರು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ. ಇವತ್ತು ವಿದ್ಯಾರ್ಥಿಗಳು ಬ್ರಹ್ಮಕುಮಾರ ಕುಮಾರಿಯರು ಹೆಚ್ಚಿಗೆ ಆಗಿದ್ದಾರೆ. ಸೇವೆಯಲ್ಲಿ ವೃದ್ಧಿಯಾಗಿದೆ. ಅದಕ್ಕೆ ಬಾಬಾ ಖುಷಿ ಪಡ್ತಾ ಇದ್ದಾರೆ. ನಿಮ್ಗೆಲ್ಲರಿಗೂ ಶುಭಾಶಯ ಅಂತಾನು ಹೇಳ್ತಾ ಇದ್ದಾರೆ. ಹೇಳ್ತೀನಿ. ಅವ್ರ ದಿಲ್ ಮೇ ಗೀತ್ गा रहे हैं. ವಾಹ, ಮಕ್ಕದಲ್ಲಿ ಬಾಬಾ ಮನಸ್ಸಿನಲ್ಲಿ ಏನು ಹಾಡನ್ನು ಆಡ್ತಿದಾರಂತೆ? ವಾ ಮಕ್ಕಳೇ ವಾ. ಓಕೆ, ಈ ಬಾಬಾರವರು ಹಾಡಿರುವಂತ ಗೀತೆ ನಿಮಗೆಲ್ಲರಿಗೂ ತಲುಪತ್ತೋ ತಲುಪಲ್ವೋ? ತಲುಪುತ್ತೆ. ಓಕೆ, ನೀವೆಲ್ಲರೂ ಅದನ್ನು ಸ್ವೀಕಾರ ಮಾಡ್ತಿರೋ ಮಾಡಲ್ವೋ? ಮಾಡ್ತೀವಿ. ನಂಬರ್ 3 ತುಂಬಾ ಇಂಪಾರ್ಟೆಂಟ್. ಅದಕ್ಕೆ ನೀವು ಅರ್ಹರಾಗಿದ್ದೀರೋ ಇಲ್ವೋ? ಆಗಿಲ್ಲ. ಆಗಿಲ್ಲ ಅಂತ ಹೇಳ್ತೀರಿ, ಮತ್ ತಲುಪಿದೆ ಅಂತ ಹೇಳ್ತೀರಿ, ಮತ್ ಸ್ವೀಕಾರ ಮಾಡಿದಿರಿ ಅಂತ ಹೇಳ್ತಾರೆ. ಯಾವ್ದು ಸತ್ಯ? ಅರ್ಹರಾಗಿಲ್ಲ ಅಂದ್ರೆ ನಿಮ್ಗೆ ಹೆಂಗ್ ತಲುಪತ್ತದು? ಅರ್ಹರಾಗಿಲ್ಲ ಅಂತ ಹೇಳ್ತೀರಾ, ಸ್ವೀಕಾರ ಮಾಡಿದಿರಿ ಅಂತ ಹೇಳ್ತೀರಿ, ಅದಂಗೆ ಆಗ್ತಾ ಇದ್ದೀವಿ ಅಂತ. ಕೇಳಿ, ಬಾಬಾ ವಾ ವಾ ಅಂತ ಹೇಳ್ತವ್ರದ್ದು ಯಾರಿಗ ಗೊತ್ತಾ? ತುಂಬಾ ಖುಷಿ ಆಗ್ಬಿಡ್ತು ಇನ್ ನಮ್ಗೆ. ಏನಂತ? ನಮ್ಮ ಸೇವೆಯನ್ನ ಬಾಬಾ ಏನ್ ಮಾಡ್ಬಿಟ್ಟಿದ್ದಾರೆ? ಗುರುತಿಸಿಬಿಟ್ಟಿದ್ದಾರೆ. ಯಾರು ಹೊಗಳ್ತಾ ಇದ್ದಾರೆ? ಬಾಬಾ ವಾ ವಾ ಅಂತ ಹೇಳ್ತಿದ್ದಾರೆ. ಮುಂದೆ ಒಂದು ಬ್ರಾಕೆಟ್ ಅಲ್ಲಿ ಇಟ್ಟಿದ್ದಾರೆ ಅವ್ರ ಕಂಡೀಷನ್, ಯಾರಿಗೆ ವಾ ವಾ ಸಿಗ್ತದೆ ಅಂತ. ತುಂಬಾ ಚರ್ತು ಸೂಜ ನಮ್ಮಪ್ಪ. ಫಸ್ಟಿಗೆ ಸರಿಯಾಗಿ ಗಾಳಿ ಹಾಕ್ತಾರೆ. ಏನಾಗ್ತಾನೆ? ಗಾಳಿ ಹಾಕ್ಬಿಟ್ಟು ಒಂದು ಪಿನ್ ಅನ್ನ ಅವನೇ ಚುಚ್ಚಿ ಬಿಡುತ್ತ. ಗಾಳಿ ನಾವು ಹಾಕಿಸ್ಕೊಳ್ತೀವಿ, ಪಿನ್ ಚುಚ್ಚಿದಾಗ ಏನಾಗ್ಬಿಡ್ತದೆ? ಡಬ್ಬಂತ ಹೊಡೆದೋಗ್ಬಿಡ್ತದೆ ಅಲ್ವಾ? ನೋಡಿ, ಬಾಬಾ ಏನ್ ಹೇಳ್ತಾನೆ? ದಿಲ್ ಮೇ ಗೀತ್ गा रहे ವಾ ಮೇರೆ ವಿಶ್ವ ಪರಿವರ್ತನ ಸೇವಾಕೆ ಸಾಥಿ ವಾ. ಯಾರಿಗಂತೆ ವಾ ವಾ? ವಿಶ್ವ ಪರಿವರ್ತನೆಗೆ ಜೊತೆ ಕೊಡುವಂತ ಮಕ್ಕಳಿಗೆ ಮಾತ್ರ ವಾಪ ವಾ 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 ಅಂತ ಹೇಳಿದ್ರೆ ಹೊರತು ನನ್ನ ವ್ಯಾಪಾರ ಚೆನ್ನಾಗಾಗ್ಲಿ, ನನ್ನ ತಲೆನೋವು ಕಡಿಮೆ ಆಗ್ಲಿ, ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಜಾಸ್ತಿ ಆಗ್ಲಿ, ನನ್ನ ಕೋರ್ಟ್ ಕೇಸ್ ಚೆನ್ನಾಗಾಗ್ಲಿ ಅಂತ ಹೇಳೋರಿಗೆ ಬಾಬಾ ವಾ ವಾ ಅಂತ ಹೇಳ್ತಿದಾರಾ? ಯಾರಿಗೆ ಹೇಳ್ತಿದ್ದಾರೆ? ಅಂದ್ರೆ ನಿಮ್ಮ ಮನಸ್ಸನ್ನ ಯಾವ್ದಕ್ಕೋಸ್ಕರ ಕೊಡ್ಬೇಕು ಬಾಬನ ಹತ್ರ? ವಿಶ್ವ ಪರಿವರ್ತನೆ. ಈಗ ಬಾಬಾ ಕೇಳ್ತಾರೆ, ಮಕ್ಕಳೇ ಸರಿ, ವಿಶ್ವ ಪರಿವರ್ತನೆಗೆ ಅಂತ ಕೊಟ್ಟಿದ್ರಿ ಯಾವ್ದನ್ನ? ಓಕೆ ಸರಿ. ಆವಾಗ ನೀವ್ ಯಾರು? ಸಾಧನ. ಯಾರ ಕೈಯಲ್ಲಿ? ಸರಿ. ಅವಾಗ ಸಾಧನ ಆದಾಗ ಆ ಕರ್ಮದ ಮಧ್ಯದಲ್ಲಿ ನಾನು ಇಂಟರ್ಫಿಯರ್ ಆಗ್ಬೇಕು, ಆಗ್ಬಾರ್ದು? ಸರಿ. ಅವಾಗ ಆ ಸಾಧನದ ಸಮಯದಲ್ಲಿ ಆ ಸಾಧನ ಕ್ಲೀನ್ ಆಗಿರ್ಬೇಕು, ಅದಕ್ಕೆ ಏನಾದ್ರು ಮೆತ್ಕೊಂಡಿರ್ಬೇಕು. ಕ್ಲೀನ್ ಆಗಿದ್ರೆ ಏನಾಗ್ತದೆ? ಸರಿಯಾಗಿ ಉಪಯೋಗ ಆಗತ್ತೆ. ಈಗ ವಿಶ್ವ ಕಲ್ಯಾಣಕ್ಕಂತ ಮನಸ್ಸನ್ನ ಕೊಟ್ಟಿದ್ದೀರಿ, ನಾನು ವಿಶ್ವ ಕಲ್ಯಾಣ ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡಿದಿರಿ. ಅವಾಗ ನೀವು 100% ಬಾಬಾನೇ ಕೊಟ್ಟಂಗ ಆಯ್ತೋ ಇಲ್ವೋ? ಯಾಕೆ? ಸಂಕಲ್ಪ ಬಂದ್ಬಿಡ್ತಲ್ಲ ಮಧ್ಯೆ. ಸಂಕಲ್ಪ ಯಾರು ಮಾಡ್ತಿರೋದು? ನಾನೇ. ಅವಾಗ ಏನಾಯ್ತು? ಮೆತ್ಕೊಡ್ತಾನೆ. ನನ್ನಿಂದ ಕಿರಣಗಳು ಹೋಗ್ತಾ ಇದಾವೆ ಏನವಂತಲ್ಲಿ?
ಸಂಕಲ್ಪ ಬಂತಲ್ವಾ? ನಾನು ನಾನು ಬಂತು. ಓಕೆ, ಹಾ, ನಾನು ವಿಶ್ವ ಕಲ್ಯಾಣ ಮಾಡ್ಲಿಕ್ಕೆ ಮೂರೂ ಲೋಕ ನೋಡ್ತಾ ಇದ್ದೇನೆ, ಗ್ಲೋಬ್ ಅನ್ನ ನೋಡ್ತಾ ಇದ್ದೇನೆ. ಅವಾಗ ಏನಾಯ್ತು? ಅಲ್ಲೂ ನಾನು ಬಂತು. ಅವಾಗ ಸ್ವಲ್ಪ ನೀವು ಮನಸ್ಸನ್ನ ವೈಯಕ್ತಿಕ ಕಾರ್ಯಕ್ಕೆ ಉಪಯೋಗ, ಮಾಡ್ತಾ ಇದ್ದೀನಿ. ಅವಾಗ 100% ನೀವು ಸೇವೆಗೆ ಆಧಾರರು ಅಲ್ಲ ಅಲ್ಲ. ಆವಾಗ ಈ ವಾವಾಗಿ ನೀವು ಯೋಗ್ಯರು. ಅಲ್ಲ ಅರ್ಥ ಆಗ್ತಾ ಇದೆಯಾ? ವಾವ ಸಿಕ್ತು ಅಂತ ಬಾಯಲ್ಲಿ ಹೇಳಿದ್ವಿ, ಹೌದು. ಆದ್ರೆ ಅದಕ್ಕೆ ಬೇಕಾಗಿರುವಂತ ಕಂಡೀಷನ್ ನೋಡಿ. ಬಾಬಾ ಇದನ್ನೆಲ್ಲೂ ಕೂಡ ಎಕ್ಸ್ಪ್ಲೇನ್ ಮಾಡಲ್ಲ. ಅದ ಅರ್ಥ ಏನ್ ಕೊಡತ್ತೆ ಇಲ್ಲಿ? ಗೊತ್ತಾಗ್ತಾ ಇದೆಯಾ? ವಿಶ್ವ ಕಲ್ಯಾಣ ಮೊದಲು ಬಾಬಾ ಏನ್ ಹೇಳಿದ್ರು? ಸೇವೆಗೆ ಜೊತೆಗಾರ ಅಂತಂದ್ರು. ಓಕೆ, ಆಮೇಲೆ ಏನ್ ಹೇಳಿದ್ರು? ವಿಶ್ವಕ್ಕೋಸ್ಕರನೇ ಕೊಡಬೇಕು ಅಂತ ಹೇಳಿದ್ರು. ನೀನು ಸುಮ್ಮನೆ ಇರಬೇಕೇ ಹೊರತು ಅದರ ಮಧ್ಯದಲ್ಲಿ ಆ ಕರ್ಮದ ಪ್ರತಿನೂ ನೀವು ಸಂಕಲ್ಪ ಮಾಡುವ ಹಾಗೆ ಇಲ್ಲ. ಇಲ್ಲ. ಕೇವಲ ಏನ್ ಮಾಡಬೇಕು? ಸಾಧನವನ್ನ ಕೊಡಬೇಕು. ಹೇಗೆ? ಸ್ವಚ್ಛವಾದಂತ ಸಾಧನ ಮನಸ್ಸನ್ನ ಕೊಟ್ಟಿದ್ದೇನೆ. ಯಾವ್ದಕ್ಕೆ? ವಿಶ್ವ ಕಲ್ಯಾಣಕ್ಕೆ. ಕೊಟ್ಟ ಮೇಲೆ ಮತ್ತೆ ಮಾತಾಡುವಂಗಿಲ್ಲ. ಕೊಟ್ಟ ಮೇಲೆ ವಾಪಸ್ ಯಾವಾಗ ತಗೊಳ್ಬೇಕು? ಕಾರ್ಯ ಮುಗಿದ ಮೇಲೆ. ಅವರ ಕಾರ್ಯ ಮುಗಿದ ಮೇಲೆ ಆ ಸಾಧನವನ್ನ ನಾನು ವಾಪಸ್ ತಗೊಳ್ಬೇಕು. ಸರಿ. ಈಗ ರಾಕೇಶ್ ಅಣ್ಣ ಏನ್ ಮಾಡ್ತಾರೆ? ಹೇರ್ ಕಟಿಂಗ್ ಸಲೂನಿಗೆ ಹೋಗ್ತಾರೆ. ಎಲ್ಲಿ ಹೋಗ್ತಾರೆ? ಓಕೆ, ಅವ್ರು ಕಟಿಂಗ್ ಮಾಡ್ಲಿಕ್ಕೆ 20 ನಿಮಿಷ ಬೇಕು. ಎಷ್ಟು ನಿಮಿಷ ಬೇಕು ರಾಕೇಶ್ ಅಣ್ಣ? 20 ನಿಮಿಷ ಬೇಕು. ಹೋಗಿ ಕೂತ್ಕೊಂಡಿದ್ರಿ, 8 ನಿಮಿಷ ಆಗಿದೆ. ಎಷ್ಟು ನಿಮಿಷ ಆಗಿದೆ? 8. 8 ನಿಮಿಷದಲ್ಲಿ ನಿಮ್ಮ ತಲೆಯ ಒಂದು 40% ಮುಗಿಸಿದಾರ. ಎಷ್ಟು ಪರ್ಸೆಂಟ್? 40. ಆವಾಗ ಯಾರ್ದೋ ಫೋನ್ ಬಂದ್ರು, ಟಕ್ ಅಂತ ಅಲ್ಲಿಂದ ಎದ್ಬಿಟ್ಟು ಮನೆಗೆ ಬಂದ್ಬಿಟ್ಟು ಏನಾಗ್ತದೆ? 60% ಮಾಡಿಲ್ಲ. ಆವಾಗ ನೀವು ಅದನ್ನ ಅರ್ಧ ಮಾಡ್ಕೊಂಡು ಹೊರಗಡೆ ಪ್ರಪಂಚಕ್ಕೆ ಹೋದಾಗ ಏನಾಗ್ತದೆ? ಜನ ಬೈತಾರೆ. ಯಾರ್ಯಾರಿಗೆ ಬೈತಾರೆ? ಸೆಲೂನ್ ಯಾಕೆ? ತಪ್ಪು ಸಲೂನ್ ಒಂದ ನಿಮ್ದು? ನಮ್ದೆ. ನಿಮ್ಗೂ ಬೈತಾರೆ. ಸರಿ, ನೀವು 40% ಮಾಡಿದಿರಿ, ಅರ್ಜೆಂಟ್ ಅಂತ ಬಿಟ್ಟು ಮನೆಗೆ ಹೋದ್ರಿ. ಓಕೆನಾ? ಮತ್ ಬಂದ್ ಕುತ್ಕೊಂಡ್ರಿ. ಸರಿ, ಮತ್ತ 1-2 ನಿಮಿಷ ಮಾಡ್ತಾನೆ, ಮತ್ತೆ ಎದ್ದೋದು. ಹಿಂಗ್ ಪದೇ ಪದೇ ಹೋಗೋದು ಬರೋದು ಮಾಡಿದ್ರೆ ನೆಕ್ಸ್ಟ್ ಟೈಮ್ ನಿಮ್ಮನ್ನ ಹೇರ್ ಕಟಿಂಗ್ ಮಾಡ್ಕೊಳ್ಲಿಕ್ಕೆ ಅವನ ಅಂಗಡಿಗೆ ಪ್ರವೇಶ ಕೊಡ್ತಾನೋ ಕೊಡಲ್ವೋ? ನಮ್ ಕತೆ ಹಾಗೆ ತಾನೆ ಕುತ್ಕೊಳ್ಳೋದು ವಿಶ್ವ ಕಲ್ಯಾಣಕ್ಕಂತ. ಮತ್ತೆ ಮನಸ್ಸನ್ನ ಅಲ್ಲಿ ಇಲ್ಲಿ ಎಲ್ಲಿ 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 ಮಾಡೋದು? ಕೊಟ್ಟು ಬಿಡೋದು. ನಿದ್ದೆನೂ ಬರ್ತಾ ಇರ್ತದೆ, ಯೋಚನೆಗಳು ಬರ್ತಾ ಇರ್ತವೆ, ಸೇವೆ ಕಡೆಗೆ ಹೋಗ್ತದೆ, ಲೌಕಿಕದ ಕಡೆಗೆ ಹೋಗುತ್ತೆ. ಆಮೇಲೆ ಕಂಪ್ಲೇಂಟ್ ಏನು ಅಂತಂದ್ರೆ, ಮರ್ತ ವೇಳೆಯಲ್ಲಿ ಯೋಗನೇ ಆಗೋದಿಲ್ಲ, ಅನುಭವನೇ ಆಗೋದಿಲ್ಲ, ಬಾಬಾನನ್ನ ತೆಗೆದುಕೊಳ್ಳೋದೇ ಇಲ್ಲ, ಎಷ್ಟೆಲ್ಲ ಭಂಡಾರಕ್ಕೆ ದುಡ್ಡು ಹಾಕದೆ, ಸೆಂಟರ್ಗೆ ಹೋಗ್ಬಿಟ್ಟು ಕಸ ಕೊಡಿಸ್ತಾ ಇದ್ದೇನೆ, ಅದು ಕೂಡ ಯೋಗದ ಅನುಭವ ಆಗ್ತಿಲ್ಲ. ಕಾರಣ ಪದೇ ಪದೇ ಬಂದ್ಬಿಡ್ತಾ ಇದೀವಿ ಎದ್ದು. ನಾವು ಹೋದ ತಕ್ಷಣ ಬಾಬಾ ತಗೊಳ್ಳೋದಿಲ್ಲ. ಯೋಗ ಆರಂಭ ಆಗ್ಲಿಕ್ಕೆ ಅರ್ಧ ಗಂಟೆ ಬೇಕಾಗ್ತದೆ, 3/4 ಗಂಟೆ ಬೇಕಾಗ್ತದೆ. ಯಾಕೆ? ಯಾರು ಕ್ಲೀನ್ ಅಂಡ್ ಕ್ಲಿಯರ್ ಆಗಿರ್ತಾರೋ ಅವ್ರನ್ನ ಟಕ್ ಅಂತ ಬಾಬಾ ತಗೊಂಡ್ಬಿಡ್ತಾರೆ. ಅವ್ರನ್ನ ತಗೊಂಡು ಅವ್ರ ಕಾರ್ಯವನ್ನ ಏನ್ ಮಾಡ್ತಾ ಇರ್ತಾರೆ. ಅವ್ರದ್ದು ಆದ ಮೇಲೆ ಅವಶ್ಯಕತೆ ಇದ್ದಲ್ಲಿ ಮಾತ್ರ ನಿಮ್ಮನ್ನ. ಯಾಕೆ? ಬಾಬನ ಕಂಡೀಷನ್ಗೆ ನೀವು ಸಂಪೂರ್ಣವಾಗಿ ಅದಕ್ಕೆ ಬೇಕಾಗಿರುವಂತ ರೀತಿಯಲ್ಲಿ ನಿಮ್ಮ ಮನ ಬುದ್ಧಿಯನ್ನ ಭಗವಂತನಿಗೆ ನೀವು ಒಪ್ಸಿಲ್ಲ. ಈಗ ಹೇಳಿ, ಬಾಬಾ ಯಾರಿಗೆ ಬಾಬಾ ಹೇಳ್ತಿದ್ದಾರೆ? ನನಗೆ ಹೇಳ್ತಾ ಇರೋದು. ವಿಶ್ವ ಪರಿವರ್ತನೆಯ ಸೇವೆಗೆ ಜೊತೆಗಾರ ಮಕ್ಕಳನ್ನ ಏನ್ ಮಾಡ್ತಿದ್ರೆ ಬಾಬಾ ಹೇಳ್ತಾರೆ. ಬೇರೆ ಯಾವ ಸಂಕಲ್ಪ ತಗೊಂಡು ಇಚ್ಛೆಯನ್ನು ತೆಗೆದುಕೊಂಡು ಬಾಬನ ಹತ್ರ ಬಂದ್ರು ಕೂಡ ಈ ವಾವಾಗಿ ನೀವು ಯೋಗ್ಯರು ಅಲ್ಲ. ಹಾಗಿದೆ. ಒಂದು ದಿನದಲ್ಲಿ ಎಷ್ಟು ಸಮಯ ಈ ರೀತಿಯ ಸ್ಥಿತಿಯಲ್ಲಿ ಸ್ವರೂಪದಲ್ಲಿ ಸೇವೆಯಲ್ಲಿ ಇರ್ತೀರಾ ಅಂತ ನಿಮ್ಮನ್ನ ನೀವು ಆತ್ಮೀಯರೇ ಚೆಕ್ ಮಾಡ್ಕೊ. ಓಕೆ, ಸರಿ. ಬಾಬಾ ಹೇಳ್ತಾರೆ, ಇವತ್ತು ಬಾಬಾರವರ 18 ಜನವರಿ. ಓಕೆ, ಇಲ್ಲಿ ಬಾಬಾ ಪೂರ್ತಿ ಮುರಳಿ ನುಡಿಸ್ತಾ ಇರೋದು ಯಾವ್ದರ ಬಗ್ಗೆ? ವಿಶ್ವ ಕಲ್ಯಾಣಕ್ಕೆ ನಿಮಿತ್ತರಾಗ್ಲಿಕ್ಕೆ ಏನಾಗಬೇಕು ಅನ್ನೋದನ್ನು ಬಾಬಾ ಪೂರ್ತಿ ಮುರಳಿಯನ್ನು ನುಡಿಸ್ತಾ ಇದ್ದಾರೆ. ಇಂಥ ಮಕ್ಕಳು ಬಾಬನಿಗೆ ಬೇಕಂತೆ. ಎಂಥ ಮಕ್ಕಳು? ವಿಶ್ವ ಕಲ್ಯಾಣಕ್ಕೆ ಸಹಯೋಗ ಕೊಡೋರು. ಇಂಥ ಮಕ್ಕಳು ಬೇಕು. ಆದರೆ ಬಾಬಾ ರಿಸಲ್ಟ್ಸ್ ನೋಡ್ತಾ ಇದ್ದಾರೆ. ಇವಾಗ ಏನ್ ನೋಡ್ತಿದ್ದಾರೆ?
ಇಂಥ ಮಕ್ಕಳು ನನಗೆ ಬೇಕು, ಆದ್ರೆ ಮಕ್ಕಳು ಯಾವ ರೀತಿ ಇದ್ದಾರೆ ಅಂತ ಬಾಬಾ ನೋಡ್ತಿದ್ದಾನೆ. ಸರಿ, ಇವತ್ತು ವಿಶೇಷವಾಗಿ ಬಾಬಾರವರ ಸ್ಮೃತಿ ದಿನ ಅಲ್ವಾ? ಯಾರ್ದಾದ್ರು ಬರ್ತಡೇ ಇದ್ರೆ ಏನ್ ಮಾಡ್ತೀರಿ? ಚಾಕ್ಲೇಟ್ ವಿಶ್ ಮಾಡ್ತೀವಿ. ವಿಶ್ ಮಾಡ್ತೀರಿ. ವಿಶ್ ಮಾಡ್ಲಿಕ್ಕೆ ಕೈಲಿ ಏನ್ ತಗೊಂಡ್ ಹೋಗ್ತೀರಿ? ಗಿಫ್ಟ್ ಗಿಫ್ಟ್ಗಳನ್ನಾಗ್ಲಿ ಹೂಗುಚ್ಚನಾಗ್ಲಿ ತಗೊಂಡ್ ಹೋಗ್ತೀವಿ ಅಲ್ವಾ? ಸರಿ, ಆದರೆ ಭಗವಂತ ಯಾರು? ಶ್ರೇಷ್ಠ ಅಲ್ವಾ? ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ, ಮೂರ್ತಿಯನ್ನ ಮಾತಾಡ್ಸ್ಬೇಕಾದ್ರೆ ಅವಾಗ ಏನ್ ತಗೊಂಡ್ ಹೋಗ್ತೀವಿ? ಹಣ್ಣು ಹಣ್ಣು ಹೂ ತಗೊಂಡ್ ಹೋಗ್ತಿರೋ, ಹೂ ಗುಚ್ಚ ತಗೊಂಡ್ ಹೋಗ್ತಿರೋ, ಮಾಲೆ ತಗೊಂಡ್ ಹೋಗ್ತಿರೋ? ಮಾಲೆ. ಮಾಲೆ ಮಾಲೆ. ಮಾಲೆ ತಾನೇ ತಗೊಂಡ್ ಹೋಗೋದು ಹೆಚ್ಚಿಗೆ ಅಲ್ವಾ? ಹಾಗೆ ಇವಾಗ ಅಂದ್ರೆ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡಿರುವಂತ ದಿನ ಅಂತ ತಿಳ್ಕೊಳ್ಳಿ. ಅವಾಗ ನಾವೇನ್ ಮಾಡ್ತೀವಿ? ಮಾಲೆಯನ್ನ ತೆಗೆದುಕೊಂಡು ಹೋಗ್ತೀವಿ. ಸರಿ, ಹಾಗೆ ಅಮೃತ ವೇಳೆಯಲ್ಲಿ ಬಾಬಾ ಮಕ್ಕಳನ್ನ ನೋಡಿದ್ರಂತೆ ಪ್ರೀತಿಯಿಂದ ಬಾಬನಿಗೆ ಶುಭಾಶಯವನ್ನ ಕೊಡ್ಲಿಕ್ಕೆ ಏನ್ ಮಾಡಿದ್ರಂತೆ ಬಾಬಾ? ಮಕ್ಕಳು ಮಾಲೆ ತಗೊಂಡು ಬಂದಿದ್ರಂತೆ. ಏನ್ ತಗೊಂಡು ಬಂದಿದ್ರು? ಮಾಲೆ ಮಾಲೆ ತಗೊಂಡ್ ಬಂದಿದ್ವಿ. आज अमृत वेले से चारों ओर स्नेह की मालाएं बाप दादा को डाल रहे थे. ನಾಲ್ಕು ಕಡೆಯ ಮಕ್ಕಳು ಬಾಪ್ ದಾದಾರವರಿಗೆ ಏನ್ ಮಾಡ್ತಿದಂತೆ? ಅಮೃತ ವೇಳೆಯಿಂದ ಸ್ನೇಹದ ಮಾಲೆಯನ್ನು ಏನ್ ಮಾಡ್ತಾ ಆಗ್ತಿದಂತೆ. ಸ್ನೇಹದ ಮಾಲೆ ಅಂತಂದ್ರೆ ಏನು? ಸ್ನೇಹದ ಮಾಲೆ ಅಂತಂದ್ರೇನು? ಬಾಬಾ ಶಾಂತಿ ಕೊಡು ಅಂತ ಕೇಳೋರು ಸ್ನೇಹಿತರ ಹೌದೋ ಅಲ್ವೋ? ಇಲ್ಲ. ಮತ್ತೆ ಮತ್ತೆ ಸ್ನೇಹಿತರು ಯಾರು? ಸದಾ ಸಹಾಯ ಕೊಡುವಂತ. ಸೀದಾ ಫ್ರೆಂಡ್ ಹತ್ ಹೋಗ್ಬೇಕು, ಅವನ್ ಪರ್ಸ್ ತಗೊಳ್ಬೇಕು, ದುಡ್ಡು ಎತ್ಕೊಳ್ಬೇಕು, ಬರ್ಬೇಕು ಅಷ್ಟೇ. ಅವನಿಗೇನ್ ಮಾಡುವಂಗಿಲ್ಲ, ಕೇಳೋದಿಲ್ಲ. ಅಷ್ಟು ಅಧಿಕಾರ ನಮಗೆ ಇದೆ. ಯಾರು ಸ್ನೇಹಿತರಿರ್ತಾರೋ ಅವನತ್ತಿರುವಂತ ಯಾವುದೇ ವಸ್ತುವನ್ನ ನೆನ್ನೆ ಎತ್ಕೊಂಡು ನಾನು ಉಪಯೋಗ ಮಾಡ್ಕೊಳ್ಲಿಕ್ಕೂ ಬೇರೆಯವ್ರು ಕೊಡಲಿಕ್ಕೂ ನನಗೇನಿರ್ತದೆ? ಅಧಿಕಾರ. ನಮ್ಮ ಸ್ನೇಹಿತ ನಮ್ಮ ಫ್ರೆಂಡ್ಶಿಪ್ ಹೆಂಗಿರ್ತದೆ ಗೊತ್ತಾ? ಹೆಂಗಿರ್ತದೆ ಹೇಳಿ ಮೋಹನಣ್ಣ? ನಮ್ಮ ಫ್ರೆಂಡ್ಶಿಪ್ ಹೆಂಗಿರ್ತದೆ? ದುಡ್ಡು ಕೊಟ್ರೆ ಮತ್ತೆ ಆ ಕೇಳಬೇಕಾದ್ರೆ ಕೊಡಲ್ಲ ಅಂತ ಹೇಳಾಗ ಅವನಲ್ಲಿರುವಂತ ವಸ್ತುವನ್ನ ಎತ್ಕೊಂಡು ನಾನು ಬೇರೆಯವ್ರಿಗೆ ಕೊಡ್ಲಿಕ್ಕೆ ಉಪಯೋಗ ಮಾಡ್ಲಿಕ್ಕೆ ನನ್ ಫ್ರೆಂಡ್ಶಿಪ್ ಇದೆ. ಆದರೆ ನನ್ನಲ್ಲಿರೋದನ್ನು ಯಾವುದನ್ನೂ ಅವನು ಎತ್ಕೊಳ್ಳುವಂಗಿಲ್ಲ, ಏನ್ ಮಾಡುವಂಗಿಲ್ಲ. ನನ್ನತ್ತಿರೋದನ್ನ ಬೇಕಾದಾಗ ಅವ್ನು ತೆಗೆದುಕೊಳ್ಬೇಕಾದ್ರೆ ಅವನೇನ್ ಮಾಡ್ಬೇಕು? ನನಗೆ ಕೇಳ್ಬೇಕು. ಪರ್ಮಿಷನ್ ಕೇಳಬೇಕು. ವಿಷಯ ಅವಾಗ ಫ್ರೆಂಡ್ಶಿಪ್ ಅಗ್ರಿಮೆಂಟ್ ಸರಿ ಆಯ್ತಾ? ಸರಿ ಇಲ್ಲ. ಫ್ರೆಂಡ್ಶಿಪ್ ಅಗ್ರಿಮೆಂಟ್ ಎರಡೂ ಕಡೆಯಿಂದ ಆಗ್ಬೇಕು ತಾನೆ? ಹೌದು. ಅವಾಗ ಏನ್ ಮಾಡ್ಬೇಕು ನಾವು? ನಂದು ಯಾವಾಗ ಬೇಕಾದ್ರೂ ನೀನ್ ತಗೋ, ನಿಂದ್ ಯಾವಾಗ ಬೇಕಾದ್ರೂ ನಾನ್ ನನಗೆ ಕೊಡು. ಅದಕ್ಕೆ ಬಾಬಾ ಹೇಳ್ತಾರೆ ಬೆಳಿಗ್ಗೆ ಅಮೃತ ವೇಳೆ ನಿನ್ನ ಅಗ್ರಿಮೆಂಟ್ ನೀನ್ ಪೂರ್ತಿ ಸರಿ ಮಾಡು. ಬೆಳಿಗ್ಗೆ ಅಮೃತ ವೇಳೆ ಫಸ್ಟ್ ಎದ್ದಾಗ ನಿನ್ನ ಮನ ಬುದ್ಧಿಯನ್ನು ನನ್ನ ಕೈಯಲ್ಲಿ ಸ್ನೇಹಿತನ ರೂಪದಲ್ಲಿ ಕೊಟ್ರೆ ಪೂರ್ತಿ ದಿನ ನಿನ್ನ ತನು ಮನಧನ ನಿನ್ನ ಜವಾಬ್ದಾರಿ ಯಾರ್ದಂತೆ? ನಂದು. ಯಾಕಂದ್ರೆ ಬಾಬನೇ ಮಕ್ಕಳ ಮೇಲೆ ನಂಬಿಕೆನೇ ಇಲ್ಲ, ಮೋಸ ಮಾಡ್ಬಿಟ್ಟಿದ್ದಾರೆ. ಕೊಡ್ತೇನೆ 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 ಅಂತ ಹೇಳ್ಬಿಟ್ಟು ಏನ್ ಮಾಡ್ಬಿಟ್ಟಿದ್ದಾರೆ? ಕೊಡೋದಿಲ್ಲ. ಈ ಕೆಲಸ ಮಾಡ್ಕೊಡು, 21 ದಿನ ಯೋಗ ಮಾಡ್ತೇನೆ ಅಂತ ಹೇಳ್ಬಿಡೋದು. 3 ದಿನಕ್ಕೆ ಬಾಬಾ ಮಾಡ್ಕೊಟ್ಬಿಟ್ರು ಬೋಲಾ, ಓಕೆನಾ? ಉಳಿದಿದ್ದು 12 ದಿನ ಚೆನ್ನಾಗಿ ನಿದ್ದೆ ಮಾಡ್ಬಿಡೋದು. ಕೆಲಸ ಆಯ್ತಲ್ಲ ಬಾಬಾ, ಯಾಕೆ ಅಲ್ವಾ ಮೋಹನಣ್ಣ? ಅಣ್ಣವ್ರೆ ಸಮಸ್ಯೆ ಇದೆ, ಸ್ವಲ್ಪ ನಮ್ಮ ಬಗ್ಗೆ ಯೋಗ ಮಾಡಿ ಅಣ್ಣವ್ರೆ ಅಂತ ಹೇಳಿದ್ರು. ಓಕೆ, ಬಾಬನಿಗೆ ಬಿಟ್ಟು ಮಾಡಿದ್ವಿ, ಸಮಸ್ಯೆ ಪರಿಹಾರ. ಇವಾಗ ಮೋಹನಣ್ಣ ಕ್ಲಾಸಿಗೆ ಬರೋದೇ ಇಲ್ಲ. ಯಾಕೆ ಹೇಳಿ? ಇವಾಗ ಬಾಬನ ಅವಶ್ಯಕತೆನೂ ಇಲ್ಲ, ಯೋಗೇಶನ ಅವಶ್ಯಕತೆ ಇಲ್ಲ. ಇವಾಗ ಯಾಕೆ ಯೋಗೇಶಣ್ಣ ಬೇಕು? ಬೇಡಲ್ವ ಇವಾಗ, ಅಲ್ವಾ ಮೋಹನಣ್ಣ? ನೋಡಿ ನಮ್ಮ ಮನಸ್ಥಿತಿ ಹೆಂಗಿರ್ತದೆ. ನಾವು ಅದಕ್ಕೆ ಒಂದು ಹೇಳ್ತಾರೆ ನಮ್ಮಲ್ಲಿ ಗಾದೆ, ಕಾಮ ಪೂರ್ತಿ ಮಾಮ ಅಂತ. ಕೆಲಸ ಬೇಕಾದಾಗ ಮಾತ್ರ ಏನ್ ಮಾಡ್ತಾರೆ? ನಾವೇನ್ ಹೇಳ್ತೀವಿ ಬಾಬನಿಗೆ? ಇಲ್ಲ ಬಾಬಾ ಒಳ್ಳೆ ಆತ್ಮ, ಒಳ್ಳೆ ಸೇವಾಧಾರಿ ಆತ್ಮ, ಪುರುಷಾರ್ಥಿ ಆತ್ಮ, ಸರಿನಾ? ಒಳ್ಳೆ ಅವ್ರಿಗೆ ತುಂಬಾ ಬಂಧನ ಇದೆ, ಅವ್ರಿಗೆ ಬಂಧನ ಮುಕ್ತ ಮಾಡಿ ಒಳ್ಳೆ ಸೇವೆ ಮಾಡ್ತಾರೆ ಅಂತ ನಾವು ಬುದ್ಧುಗಳು ಹೋಗ್ಬಿಟ್ಟು ಬಾಬಾ ಅಂತ ಹೇಳ್ತೀವಿ, ಸರಿನಾ? ಓಕೆ ಅಂತ ಬಾಬಾ ಮಾಡ್ಕೊಡ್ತಾರೆ. ಇವಾಗ ಬಾಬಾ ಅಂತ ರಪ್ ಅಂತ ಒಂದು ಕೆನ್ನೆ ಕಳಿಸ್ತಾರೆ ನನಗೆ. ಯಾಕೆ ಹೇಳಿ? ಯಾಕೆ ಮೋಹನಣ್ಣ? ನಿನ್ನ ಮಾತು ಕೇಳ್ಬಿಟ್ಟು ನಾನು ಮಾಡ್ಕೊಟ್ಟೆ, ಇವಾಗ ಎಲ್ಲಿ ಮಗು ಬರ್ತಾನೆ ಇಲ್ವಲ್ಲಪ್ಪ, ಏನ್ ಸಮಾಚಾರ ಅಂತ ನನಗೆ ಕೇಳ್ತಾನೆ, ನಾನೇನು ಉತ್ತರ ಕೊಡ್ಲಿ ಅವರಿಗೆ? ಓಕೆ, ಹಾಗಿದ್ರೆ ನಾವು ಬಾಬನ ಹತ್ರ ಏನು ವಾಯ್ದವನ್ನ ಮಾಡಿದೀವಿ ಅದನ್ನ ನಾವು ನಿರ್ವಹಣೆ ಮಾಡ್ತಾ ಇದ್ದೀವ? ಅದನ್ನು ನಾನು ಮಾಡಿಲ್ಲ ಅಂತಂದಾಗ ಮುಂದಿನ ಪೋಸ್ಟಿಗೆ ಬಾಬಾ ನಮಗೆ ಪ್ರಮೋಷನ್ ಕೊಡುವುದಿಲ್ಲ. ಆವಾಗ ಬಾಬನ ನಂಬಿಕೆಗೆ ನಾವು ಅರ್ಹರು ಆಗುವುದಿಲ್ಲ. ಆತ್ಮೀಯರೇ, ಅದಕ್ಕಾಗಿ ಸೂಕ್ಷ್ಮವಾಗಿರ್ಲಿ,
ಸ್ಪಷ್ಟವಾಗಿರ್ಲಿ. ಬಾಬನ ಹತ್ರ ಏನೇನು ಹೇಳಿದ್ದೀರಾ ಅಂತ ಸ್ವಲ್ಪ ನೆನಪಿನಲ್ಲಿ ಇಟ್ಕೊಳ್ಳಿ. ಈಗ ಕೊಟ್ಟಿರೋ ಜವಾಬ್ದಾರಿಯನ್ನು ಕರೆಕ್ಟ್ ಆಗಿ ಮಾಡಿದ್ರೆ ಮಾತ್ರ ಮುಂದಿನ ಜವಾಬ್ದಾರಿಯನ್ನು ಬಾಬಾ ಏನ್ ಮಾಡ್ತಾರೆ, ನಿಮ್ಗೆ ಹೆಚ್ಚಿನ ಜವಾಬ್ದಾರಿಯನ್ನ ಕೊಡ್ತಾರೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳ ಮೇಲೆ ನನಗೆ ನಂಬಿಕೆ ಇಲ್ಲದೇ ಇರುವಂತ ಕಾರಣದಿಂದ ಮೊದಲು ಅಮೃತ ವೇಳೆ ನಿಮ್ದು ಎಷ್ಟು ಪವರ್ಫುಲ್ ಇರ್ತದೋ, ಎಷ್ಟು ಬಾಬನಿಗೆ ಸಮರ್ಪಣೆ ಮಾಡ್ತಿರೋ, ಅಷ್ಟು ಉಳಿದಿರುವಂತ ಸಮಯ ನಾನು ನಿನ್ನ ವೈಯಕ್ತಿಕ ಜೀವನಕ್ಕೆ ನಾನು ನಿನಗೇನಾಗಿರ್ತೇನೆ, ಸಮರ್ಪಣೆ ಆಗ್ತೀನಿ. ಈ ಸಂಗಮ ಯುಗದಲ್ಲಿ ಎಷ್ಟು ನೀನು ಸಮರ್ಪಣೆ ಆಗ್ತೀಯೋ ಅಷ್ಟು 21 ಜನ್ಮ ನಿನ್ನ ಜೀವನಕ್ಕೆ ನಾನೇನಾಗ್ತಾನೆ, ಸಮರ್ಪಣೆ. ಈವನ್ 84 ಜನ್ಮದ ನಿನ್ನ ಆರೋಗ್ಯ, ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯವನ್ನು ಕೂಡ ನಾನೇನ್ ಮಾಡ್ತೇನೆ, ನೋಡ್ತೇನೆ ಅಂತ ಬಾಬಾ ಏನ್ ಮಾಡ್ತಾರೆ, ಗ್ಯಾರಂಟಿ ಕೊಡ್ತಾರೆ. ಈಶ್ವರಿಯ ಕಾರ್ಯಕ್ಕೆ ನನಗೆ ಎಷ್ಟು ಒಲವಿದೆ, ಪ್ರೀತಿ ಇದೆ, ಜವಾಬ್ದಾರಿ ಇದೆ. ಲೌಕಿಕ ಆದ್ರೆ ಮಕ್ಕಳ ಎಕ್ಸಾಮ್ ಆದ್ರೆ ನಮ್ಗೆ ಸೀರಿಯಸ್ನೆಸ್ ಇದೆ, ಮಕ್ಕಳ ಮದುವೆ ಅಂತಂದ್ರೆ ಸೀರಿಯಸ್ನೆಸ್ ಇದೆ, ಮಕ್ಕಳ ಆರೋಗ್ಯ ಸರಿ ಇಲ್ಲ ಅಂತಂದ್ರೆ ನಮ್ಗೆ ಸೀರಿಯಸ್ನೆಸ್ ಇದೆ, ನನ್ನ ಆರೋಗ್ಯದ ಬಗ್ಗೆ, ಶರೀರದ ಆರೋಗ್ಯದ ಬಗ್ಗೆ ಸೀರಿಯಸ್ನೆಸ್ ಇದೆ. ಅದು ಯಾವಾಗ ಸೀರಿಯಸ್ನೆಸ್ ಇಲ್ಲ, ವಿಶ್ವ ಕಲ್ಯಾಣ. ಭಗವಂತನ ಕಾರ್ಯಕ್ಕೆ ನಮ್ಗೆ ಅಷ್ಟೇ ಸೀರಿಯಸ್ ಇಲ್ಲ ಅಂದಾಗ, ನೀವು ನನ್ನ ಕಾರ್ಯದಲ್ಲಿ ಸೀರಿಯಸ್ ಇಲ್ದಿದ್ದಾಗ ನಾನು ಯಾಕೆ ನಿಮ್ಮ ಕಾರ್ಯದಲ್ಲಿ ಸೀರಿಯಸ್ ಆಗಿ ಬರಬೇಕು ಅಂತ ಬಾಬಾ ಕೇಳ್ತಾರೆ. ಸರಿ, ಈಗ ತಪ್ಪು ಬಾಬಂದು ನಮ್ದು? ನಮ್ದು ಯಾರ್ದು? ನನ್ನದು ನಮ್ದು ನಂದು? ನಂದು ನಮ್ಮದು ಅಲ್ಲ, ಯಾರ್ದು? ನನ್ನದು. ಸರಿ, ಯಾರಾಗ್ಬೇಕು ಹಂಗಿದ್ರೆ? ನಾನೇ ಆವಾಗ ಬಾಬಾ ಹೇಳ್ತಾರೆ, ಈ ಮಾಲೆ ಏನ್ ತಗೊಂಡು ಬಂದಿದ್ದಾರೆ, 3 ವೆರೈಟಿ ಮಕ್ಳಿದಾರ. ಎಷ್ಟು ಜನ ಮಕ್ಕಳು? ಮೂರು. ಮೊದಲನೇವರಾದಂತೆ 3 प्रकार की मालाएं थी, एक थी बाप समान बनने की उमंग उत्साह की. ಮೊದಲನೇ ಮಾಲೆಯವರು ಯಾರು? ನಾವೇನಾಗ್ಬೇಕು? ತಂದೆ ಸಮಾನ. ತಂದೆ ಸಮಾನ ಆಗ್ಬೇಕು ಅಂತ ಉಮಂಗ ಉತ್ಸಾಹ. ತಂದೆ ಸಮಾನ ಅಂತಂದ್ರೆ ತಂದೆ ಕಾರ್ಯದಲ್ಲಿ ಆ ತಂದೆ ಕಾರ್ಯದಲ್ಲಿ ನಿಮಿತ್ತರ ಸಮಾನ. ತಂದೆ ಸಮಾನ ಅಂತಂದ್ರೆ ಏನು? ತಂದೆ ಯಾವ ತರ ಇರ್ತಾರೆ ಅಂತ ಇರೋದು. ಓಕೆ, ನೀವು ತಂದೆ ಸಮಾನ ಆಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಮತ್ತೆ ಬಾಬ್ ದಾದಾರವರ ಸಮಾನ ನೀವ್ ಆಗ್ಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ. ಶಕ್ತಿಯಲ್ಲಿ, ಗುಣದಲ್ಲಿ, ಇಲ್ಲ ವಿಶೇಷತೆಯಲ್ಲಿ, ಆಸ್ತಿಯಲ್ಲಿ ನೀವು ಬಾಬ್ ಸಮಾನ ಆಗಲಿಕ್ಕೆ ಆಗತ್ತೋ ಆಗಲ್ವೋ? ಆಗಲ್ಲ ಅಣ್ಣ. ಮತ್ ಬಾಬ್ ಸಮಾನ ಅಂತಂದ್ರೇನು? ಬಾಬ್ ಸಮಾನ ಸ್ಥಿತಿ ಅಂತಂದ್ರೇನು? ಇದರ ಬಗ್ಗೆ ನಾವು ಬೇಕಾದಷ್ಟು ಮೂಲ್ಯಗಳನ್ನು ಕೇಳಿದೀವಿ. ಬಾಬ್ ಸಮಾನ ಅಂತಂದ್ರೇನು? ಯಾಕೆ ಯಾರು ಮಾತಾಡ್ತಿಲ್ಲ? ತಂದೆ ವಿಶ್ವ ಕಲ್ಯಾಣವನ್ನ ಮಾಡ್ತಿದ್ದಾರೆ, ಹಾ, ನಾವು ಸಹ ಅದ್ರಲ್ಲಿ ಭಾಗಿಯಾಗಿದ್ದೀವಿ ಅಂದ್ರೆ ನಾವು ಸಹ ವಿಶ್ವ ಕಲ್ಯಾಣವನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ವಿಶ್ವ ಒಂದೇ ಕಲ್ಯಾಣ ಆಗಿದೆ. ಅಲ್ಲ, ವಿಶ್ವ ಕಲ್ಯಾಣ ಬಂದಿಲ್ಲ, ತಂದೆ ಸಮಾನ ಸ್ಥಿತಿ. ಪರಂಧಾಮದಲ್ಲಿ ಬಾಬನ್ ಜೊತೆ ಇರೋದು, ಹ್ಮ್ ಬಾಬನ್ನ ನಮ್ ಜಾಗದಲ್ಲಿ ಕೂರ್ಸೋದು. ಬಾಬ್ ಹ್ಮ್. ಸಮಾನ. ಕೇಳಿ, ಏನಂದ್ರಿ? ತಂದೆಯನ್ನ ತಂದೆಯನ್ನ ನಾವ್ ಮಾಡ್ತಾ ಇರೋ ಕಾರ್ಯದಲ್ಲಿ ಕೂರ್ಸೋದು, ಹಾ, ತಂದೆ ಜಾಗದಲ್ಲಿ ನಾವ್ ನಿಂತ್ಕೊಂಡು ತಂದೆ ಏನ್ ಕೂತ್ಕೊಳ್ಳೋದು. ಮಾಡ್ತಾ ಇದಾರೆ ಅಂತ ನೋಡೋದು. ಆಕ್ರಮಣ. ಅವನ ಜಾಗದಲ್ಲಿ ನೀವು, ನಿಮ್ ಜಾಗದಲ್ಲಿ ಅವರು. ಸರಿನಾ? ಇದಕ್ಕೆ ಬಾಬಾ ಹೇಳ್ತಾರೆ, ಬಚ್ಚೋಂ ಕೆ ದಿಲ್ ಮೇ ಬಾಪ್, ಬಾಪ್ ಕೆ ದಿಲ್ ಮೇ ಬಚ್ಚೆ ಅಂತ ಹೇಳ್ತಾರೆ. ಅಲ್ವಾ? ಹೌದು ತಾನೆ? ಬಚ್ಚೋಂ ಕೆ ದಿಲ್ ಮೇ ಬಾಪ್, ಬಾಪ್ ಕೆ ದಿಲ್ ಮೇ ಬಚ್ಚೆ. ತಂದೆಯ ಹೃದಯದಲ್ಲಿ ಮಗು, ಮಗುನ ಹೃದಯದಲ್ಲಿ ತಂದೆ ತಂದೆ. ಅದಕ್ಕೂ ಮತ್ತು ಬಾಬ್ ಸಮಾನ ಸ್ಥಿತಿಗೂ ಡಿಫ್ರೆನ್ಸ್ ಇರ್ಬೇಕಲ್ಲ. ಇದೇನು ಬಾಬ್ ಸಮಾನ ಅಂತಂದ್ರೆ? ಸಮಾನ ಅಂದ್ರೆ ಅವ್ರ ತರ ಆಗೋದು. ಯಾರ್ ಸಮಾನ? ತಂದೆ ಹೇಗಿರ್ತಾರೆ ಹಾಗೇನೆ. ಹೇಗೆ ಹೇಳಿ, ವಿಧಿ ಹೇಳಿ. ಬಿಂದು ಆಕಾರದಲ್ಲಿ ಇರ್ತಾರೆ, ಹಾ, ನಾವು ಬಿಂದು ನಾವು ಆಗೋದು. ಕೂಡ ಬಿಂದು ಆಗಿರ್ಬೇಕು. ಅವರು ವಿಶ್ವ ಕಲ್ಯಾಣ ಮಾಡ್ತಾರೆ, ನಾವು ಕೂಡ ಬಾಬಾ Okay, ನೀವ್ ನಮ್ಮನ್ನ ಮಾಡಿದ್ರೆ ಹೆಚ್ಚು ಪ್ರೀತಿ ಮಾಡ್ತಿದ್ದಾರೆ, ನಾವು ಬಾಬಾನ ಪ್ರೀತಿ ಮಾಡ್ತಿದೀವಿ. ಅದು ಒಂದೇ ಸಮಾನ ಇರುತ್ತಲ್ಲ. ಬಾಬಾ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೋ ನಾವು ಸಹ ಬಾಬಾನ ಅಷ್ಟೇ ಪ್ರೀತಿ ಮಾಡ್ತೀವಿ. ಸರಿ ನೋಡಿ, ಬಾಬ್ ಸಮಾನ ಅಂತಂದ್ರೆ ಅಲ್ಲಿ ತಂದೆ ಒಬ್ಬರು ಬಿಟ್ಟರೆ ನಾನು ಅಲ್ಲಿ 0.000000001% ನಾನು ಇರ್ಬಾರ್ದು. ಇರಕೂಡದು. ಅಂದ್ರೆ ನಿಮ್ಮ ಮೂಲಕ ಬೇರೆಯವರಿಗೆ ತಂದೆ ಒಬ್ಬರು ಬಿಟ್ರೆ ನೀನು ಅಲ್ಲಿ ಕಾಣಬಾರದು.
ಬಾಬ್ ಸಮಾನ ಸ್ಥಿತಿ ತಾನೆ. ಇರೋರು ಯಾರು? ನಾನು ಮತ್ತೆ ಬಾಬಾ. ಬಾಬಾ ಅಲ್ಲಿ ನೀವಿರಬಾರ್ದು. ಸಂಪೂರ್ಣವಾಗಿ ಯಾರು ಇರ್ಬೇಕು? ಬಾಬಾ 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 ಗುಲ್ಜಾರ್ದಾದಿ ಶರೀರದಲ್ಲಿ ಮಿಲನ ಮಾಡುವುದಕ್ಕೋಸ್ಕರ ಬಾಬಾ ಬಂದಾಗ ಅವಾಗ ಅವರ ಮೂಲಕ ದೃಷ್ಟಿ ಯಾರು ಕೊಡ್ತಾ ಇದ್ರು? ಬಾಬಾ ಮುರಳಿ ಯಾರು ನುಡಿಸ್ತಾ ಇದ್ರು? ಬಾಬಾ ಬಾಪ್ ದಾದಾ. ಅವ್ರಿಬ್ರಲ್ಲಿ ಯಾರಾದ್ರೂ ಮಾಡ್ಲಿ, ನಮ್ಗೆ ಬೇಕಾಗಿಲ್ಲ. ಓಕೆ, ಬ್ರಹ್ಮ ಭೋಜನ ಬ್ರಹ್ಮ ಬಾಬಾ ತಿಂತಾ ಇದ್ರು. ಅವ್ರಿಬ್ರಲ್ಲಿ ಯಾರು ಬೇಕಾದ್ರೂ ಮಾಡ್ಲಿ, ನಮ್ಗೇನ್ ಸಂಬಂಧ ಇಲ್ಲ. ಆದ್ರೆ ಅಲ್ಲಿ ಅವರಿಬ್ಬರ ಮಾತಿರ್ಬೇಕೆ ಹೊರತು ನಾನು ಇರಬಾರ್ದು. ಈಗ ಹೇಳಿ ಬಾಪ್ ಸಮಾನ ಸ್ಥಿತಿ ಅಂತಂದ್ರೇನು? ಅಲ್ಲಿ ಮಾಡುವಂತ ಯಾವುದೇ ಕಾರ್ಯಕ್ಕೆ ನನ್ನ ತನುಮನ ಸಾಧನವಾದರೂ ಕೂಡ ಅಲ್ಲಿ ನಾನು ಇರುವ ಹಾಗೆ ಇಲ್ಲ. ಅಲ್ಲಿ ಯಾರಿರ್ಬೇಕು? ಬಾಬಾ ಬಾಬಾ ಬಾಪ್ ದಾದ ಮಾತ್ರ ಇರ್ಬೇಕು. ಎದುರುಗಡೆಗೆ ಬಾಪ್ ದಾದ ಮಾತ್ರ ಕಾಣಬೇಕು. ನಿಮಗೂ ಕೂಡ ಬಾಪ್ ದಾದಾರವರ ಮಾತ್ರ ಅನುಭವ ಆಗಬೇಕು. ನಿಮ್ಮ ಮನ ಬುದ್ಧಿ ಬಾಪ್ ದಾದಾರ ಕರ್ಮದ ಬಿಟ್ರೆ ಬೇರೆ ಎಲ್ಲೂ ಇರಕೂಡದು. ದಾದವ್ರು ಏನ್ ಹೇಳ್ತಾರೆ? ಆ ಸಮಯದಲ್ಲಿ ನನಗೆ ಸ್ವೀಟ್ ಸೈಲೆನ್ಸ್ ಅನುಭವ ಆಗ್ತಿತ್ತಂತ. ಏನಾಗ್ತಿತ್ತು? ಸ್ವೀಟ್ ಸೈಲೆನ್ಸ್ ಅನುಭವ. ಹಂಗಂದ್ರೆ ಬಾಬಾ ಸಮಾನ. ಅಂದ್ರೆ ನಾಲ್ಗೆ ಮೇಲೆ ಐಸ್ ಕ್ರೀಮ್ ಇಟ್ಬಿಟ್ಟು ಐಸ್ ಕ್ರೀಮ್ ಕಡೆ ಗಮನ ಕೊಟ್ಟ ಏನಾಗಿರ್ತದೆ? ಸಿಹಿ ಅನುಭವ. ಸಿಹಿ ಅನುಭವ. ತಂಪು ಮಾತ್ರ, ತಂಪಿನ ಅನುಭವ ಆಗ್ತಾ ಇರ್ತದೆ ತಾನೆ. ಅದ್ರಲ್ಲಿ ಫ್ಲೇವರ್ ಇಂದ ಅನುಭವ ಆಗತ್ತೆ ತಾನೆ. ಆವಾಗ ನೀವು ಬೇರೆ ಎಲ್ಲದಿಂದ ಏನಾಗಿದ್ದೀರಿ? ಡಿಟ್ಯಾಚ್ ಆಗಿದ್ದೀವಿ. ಹಾಗೆ ನಿಮ್ಮ ಮನ ಬುದ್ಧಿ ಯಾರು ಉಪಯೋಗ ಮಾಡ್ತಿದ್ದಾರೆ? ಬಾಬಾ ಬಾಬಾ ಯಾವ್ದಕ್ಕೆ? ವಿಶ್ವ ಕಲ್ಯಾಣ. ನಮ್ಗೆ ಗೊತ್ತಿಲ್ಲ. ಈ ಬೇರೆ ನಮ್ಗೆ ಗೊತ್ತಿಲ್ಲ. ನಾವ್ ಹೇಳಿಲ್ಲ ಅವನಿಗೆ ವಿಶ್ವ ಕಲ್ಯಾಣಕ್ಕೆ ಯೂಸ್ ಮಾಡೋದು. ನಾನು ಕಂಡೀಷನ್ ಹಾಕಿಲ್ಲ. ಹ್ಮ್. ಸರ್ವಶಕ್ತಿಗೆ ಯೂಸ್ ಮಾಡೋದು ನಾವು ಕಂಡೀಷನ್ ಹಾಕಿಲ್ಲ. ಅವನ ಇಷ್ಟ. ಅವ್ನು ಯಾರಿಗಾದ್ರೂ ಯಾವ್ದಕ್ಕಾದ್ರೂ ಉಪಯೋಗ ಮಾಡ್ಲಿ. ಅವನು ಉಪಯೋಗ ಮಾಡ್ತಿರೋದು ನನಗೇನಾಗ್ತದೆ ಗೊತ್ತಾಗ್ತಾ ಇದೆ. ಆ ಮೂಲಕ ತನ್ನ ಒರಿಜಿನಾಲಿಟಿಯನ್ನ, ಸತ್ಯತೆಯನ್ನ ಬಾಬಾ ಪ್ರತ್ಯಕ್ಷತೆ ಮಾಡ್ತಾ ಇದ್ದಾರೆ. ಆ ಕರ್ಮದಲ್ಲಿ ಸಂಪೂರ್ಣವಾಗಿ ಯಾರಿದ್ದಾರೆ? ಬಾಬಾ ಮಾತ್ರ. ನೀವೇನ್ ಮಾಡ್ತಿದ್ದೀರಿ? ಕೇವಲ ಕೊಟ್ಟಿದ್ದೀವಿ ಅಷ್ಟೇ. ನೀವೇನ್ ಮಾಡ್ತಿದ್ದೀರಿ? ಸಂಪೂರ್ಣ. ಬಾಬಾ ಎಲ್ಲಿದ್ದಾರೆ? ನಿಮ್ಮ ಮನ ಬುದ್ಧಿಯನ್ನು ಉಪಯೋಗ ಮಾಡ್ತಿದ್ರ. ಹೌದಾ? ಬಾಬಾ ಅಲ್ಲಿದ್ದಾಗ ನಿಮ್ಮ ಮನ ಬುದ್ಧಿಯ ಮೂಲಕ ಆ ಶಕ್ತಿಯನ್ನ ಪ್ರವಾಹ ಮಾಡ್ತಾ ಇದ್ದಾರೆ. ಓಕೆ, ಯಾಕೆ? ಸಾಕ್ಷಾತ್ಕಾರಕ್ಕೆ ಇರ್ಬೋದು, ಪ್ರತ್ಯಕ್ಷತೆಗೆ ಇರ್ಬೋದು, ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ ಇರ್ಬೋದು. ಸಾಧನೆ ಯಾರ್ದು? ಬಾಬಾ ಸಾಧನೆ ಯಾರ್ದು? ನಿಮ್ದು. ಅವಾಗ ಆ ಸಾಧನದಲ್ಲಿ ಏನು ಫ್ಲೋ ಆಗ್ತಾ ಇದ್ವು ಅದೇ ಅನುಭವ ತಾನೇ ನಿಮ್ಗೆ ಆಗ್ತದೆ. ಅದು ಎಲ್ಲಿ ಹೋಗ್ತದೆ ಅದು ನಿಮ್ಗೆ ಬೇಡ. ಎಲ್ಲಿಂದ ಬಂತು ನಿಮ್ಗೆ ಬೇಡ. ಆ ಸಮಯದಲ್ಲಿ ನಿಮ್ಮಿಂದ ಏನು ಫ್ಲೋ ಆಗ್ತಾ ಇದೆಯೋ ಅದರ ಅನುಭವ ಅಷ್ಟೇ. ಅಂದ್ರೆ ಪ್ರಾರಬ್ಧ ಮಾತ್ರ. ಏನ್ ಹೇಳಿ? ಪ್ರಾರಬ್ಧ ಮಾತ್ರ ಹೊರತು ಇಲ್ಲಿ ಪುರುಷಾರ್ಥ ಇಲ್ಲ. ಅದಕ್ಕೆ ಬಾಬಾ ಹೇಳ್ತಾರೆ ಬಾಬ್ ಸಮಾನ್ ಸ್ಥಿತಿ. ಅಂದ್ರೆ ಕೆಲವೊಂದು ಮಕ್ಕಳು ಈ ಬಾಬ್ ಸಮಾನ ಆಗ್ಲಿಕ್ಕೆ ತಮ್ಮ ಮನಸ್ಸನ್ನ ಏನ್ ಮಾಡ್ತಿದಾರಂತೆ? ಬಾಬಾನಿಗೆ ಕೊಡ್ತಾ ನಾನು ಹತ್ರ ಸ್ಥಿತಿಗೆ ಹೋಗ್ತಾ ಇದ್ದೇನೆ, ಹತ್ರ ಹೋಗ್ತಾ ಇದ್ದೇನೆ, ಇವತ್ತು ಇಷ್ಟು ಸೆಕೆಂಡ್ ಆಗಿದ್ದೇನೆ, ಇಷ್ಟು ನಿಮಿಷ ಆಗಿದ್ದೇನೆ ಅಂತ ಅವ್ರು ಏನಾಗ್ತಾ ಇದ್ರು? ಖುಷಿ ಪಡ್ತಾ ಇದ್ರು. ಎಸ್, ಇದು ಜ್ಞಾನ. ಬಾಬ್ ಸಮಾನ ಆಗ್ಲಿಕ್ಕೆ ಇಷ್ಟು ಸೆಕೆಂಡ್. ಓಕೆ, ನಾನು ಅರ್ಧ ಮುಕ್ಕಾಲು ಗಂಟೆ ಶರೀರ ಕುಳಿಸಿರ್ಬೋದು, ಪೂರ್ತಿ ಅರ್ಧ ಮುಕ್ಕಾಲು ಗಂಟೆ ಆಗಿಲ್ಲ, ಇಷ್ಟು ಸೆಕೆಂಡ್ ಆದ್ರೂ ಆಗಿದೆ. ನಿನ್ನೆಗಿಂತ ಇವತ್ತು ಇಂಪ್ರೂವ್ಮೆಂಟ್ಸ್ ಆಗಿದೆ. ಆ ಸ್ಥಿತಿ ಹತ್ರ ನಾನೇನ್ ಮಾಡ್ತಾ ಇದ್ದೇನೆ? ಹೋಗ್ತಾ ಇದ್ದೇನೆ, ಗುರಿ ತಲುಪುತ್ತಾ ಇದ್ದೇನೆ, ನನಗೆ ಅರ್ಥ ಆಗ್ತಾ ಇದೆ ಸ್ಥಿತಿ ಅಂದ್ರೆ ಏನಂತ ಗೊತ್ತಾಗ್ತಾ ಇದೆ ಅಂತ ಅದರ ಅನುಭವ ಮಾಡ್ತಾ ಇರುವಂತಹ ನಿಮಿತ್ತ ಆತ್ಮರು ಅವರು ಏನೋ ಮಾಲೆಯನ್ನು ಹಾಕ್ತಿದ್ರಂತೆ. ಯಾರಿಗೆ? ಇನ್ನು ಬಾಬ್ ಸಮಾನ ಆಗಿಲ್ಲ, ಆಗ್ತಾ ಇದ್ದಾರೆ. ಬಾಬಾ ಹೇಳಿದಷ್ಟು ಸಮಯ ಇಲ್ಲದೆ ಇರಬಹುದು, ಆದ್ರೆ ಕೆಲವೊಂದು ಸೆಕೆಂಡ್ ಏನಾಗ್ತಾ ಇದೆ? ಅನುಭವ ಆಗ್ತಾ ಇದೆ. ಅವಾಗ ಅವ್ರಿಗೆ ಏನಾಗ್ತದೆ? ಅದ್ರ ಅನುಭವ ಆಗ್ತಾ ಇರೋದಕ್ಕೆ ಇನ್ನೂ ಮಾಡ್ಬೇಕು ಅಂತ ಅವ್ರಿಗೆ ಏನ್ ಬರ್ತಾ ಇದೆ? ಉಮಂಗ, ಉತ್ಸಾಹದ ಜೊತೆಗೆ ಉತ್ಸವವನ್ನು ಕೂಡ ಅವರ ಆಚರಣೆ ಮಾಡ್ತಾ ಇದ್ದಾರೆ. ಇವರು ನಂಬರ್ 1 ಆತ್ಮಗಳು. ಅವಾಗ ಬಾಬನಿಗೆ ಹೇಳ್ತಾ ಇರಂತೆ ಮಕ್ಕಳು, ಬಾಬಾ ಏನ್ ಹೇಳ್ತಾ ಇದ್ದ ಮಕ್ಕಳು? ಇಲ್ಲಿಯವರೆಗೆ ನನ್ನನ್ನ ಬಾಬ್ ಸಮಾನ ಸ್ಥಿತಿಯಲ್ಲಿ ಉಪಯೋಗ ಮಾಡ್ತಿದೀಯಾ, ನಿನಗೆ ತುಂಬಾ 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 ಧನ್ಯವಾದಗಳು. ಮುಂದೂ ಕೂಡ ಇನ್ನೂ ಹೆಚ್ಚಿನ ಸಮಯ ನನ್ನನ್ನು ನೀನು ಉಪಯೋಗ ಮಾಡ್ಕೊಳ್ಬೇಕು ಅಂತ ಹೇಳಿಬಿಟ್ಟು ಧನ್ಯವಾದವನ್ನು ಹೇಳ್ತಾ ಬಾಬಾರವರ ಬರ್ತ್ಡೇಗೆ ಏನ್ ಮಾಡ್ತಿದ್ದಾರೆ? ಕಾಂಗ್ರ್ಯಾಚುಲೇಷನ್ಸ್, ಶುಭಾಶಯನ್ನು ಕೂಡ ಏನ್ ಮಾಡ್ತಿದಾರಂತೆ? ಒಬ್ಬರು ಬರ್ತ್ಡೇ ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ಳಿ. ಅವಾಗ ನೀವೇನ್ ಮಾಡ್ತೀರಾ? ಇಲ್ಲ ರೀ, ನೀವು ಹೆಲ್ಪ್ ಮಾಡಿದಕ್ಕೆ ತುಂಬಾ ನಮ್ಮ ಸಮಸ್ಯೆಗಳೇನಾಯ್ತು ಪರಿಹಾರ
ಆಯ್ತು. ಆಯ್ತು, ನೀವು ನಮ್ಮ ಕಂಪ್ನಿಯಲ್ಲಿ ಪಾರ್ಟ್ನರ್ ಆಗಿರೋದಕ್ಕೆ, ನಮ್ಮ ಕಂಪ್ನಿಯಲ್ಲಿ ಬಂದಿರೋದಕ್ಕೆ ನನಗೆ ತುಂಬಾ ಲಾಭ ಆಯ್ತು, ಥ್ಯಾಂಕ್ ಯು ಅಂತ ಏನ್ ಮಾಡ್ತಾರೆ, ಅವ್ರ ಎದುರುಗಡೆ ಹೋಗ್ಬಿಟ್ಟು ಏನ್ ಮಾಡ್ತಾರೆ, ಸೆಕೆಂಡ್. ಸೆಕೆಂಡ್ ಕೊಡ್ತಾರೆ, ಅದು ಪುಷ್ಪಗುಚ್ಛಗಳನ್ನ ಕೊಡ್ತಾರೆ. ಹಾಗೆ ಒಂದು ಗ್ರೂಪ್ನವ್ರು ಹೇಗಿದ್ದಾರಂತೆ, ಬಾಬ್ ಸಮಾನ್ ಆಗ್ತಾ ಇದ್ದಾರೆ, ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಆ ಪ್ರಯತ್ನದಲ್ಲಿ ಸ್ವಲ್ಪ ಮಟ್ಟಿಗೆ ತಕ್ಕ ಮಟ್ಟಿಗೆ ಸಫಲತೆನೂ ಆಗ್ತಾ ಇದೆ. ಪಡ್ಕೊಳ್ತಾರೆ. ಆ ಗುರಿ ಉದ್ದೇಶ ಇಟ್ಕೊಂಡಂತ ಸರಿ. ಇನ್ನು ಎರಡನೇವರು ದೂಸರಿ ಥी अति बिछड़ी हुई बंधन वाली बांधेली गोपियों की, उनों की मालाएं तो थी लेकिन चमकते हुए अति अमूल्य आंसुओं की माला थी. ಎರಡನೇದು ಮಾಲೆ ಇದೆಯಲ್ಲ ಕರೆಕ್ಟ್ ಆಗಿರ್ಲಿಲ್ವಂತೆ, ಸ್ವಲ್ಪ 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 ಏನಾಗಿದೆ ಮಧ್ಯ ಮಧ್ಯದಲ್ಲಿ, ಅದರಲ್ಲಿ ಒಂದು ಹೂವಿನ ಆ ಪಕ್ಕಳೆ ಅಂತ ಹೇಳ್ತಾರಲ್ಲ, ಏನ್ ಹೇಳ್ತಾರೆ ಅದಕ್ಕೆ, ಬೆಂಡು ದಳಗಳು ದಳಗಳು ದಳಗಳು. ದಳಗಳೆಲ್ಲ ಏನಾಗಿದ್ದು ಹರಡೋಗಿದ್ವು. ಮತ್ತೆ ಹೂಗಳು ಸೀಕ್ವೆನ್ಸ್ ಅಲ್ಲಿ ಇಲ್ಲ, ಒಂದ್ ಕಡೆಗಿದ್ದು ಗುಂಪಲ್ಲಿ, ಇನ್ನೊಂದೆಲ್ಲ ಮಧ್ಯದಲ್ಲಿ ಗ್ಯಾಪ್ ಇದೆ. ಕೆಲವೊಂದು ಹಾರಗಳು ಹಾಗೆ ಇರ್ತಾವಲ್ವಾ, ಮಧ್ಯ ಮಧ್ಯ ಮಧ್ಯದಲ್ಲಿ ಏನಿರ್ತದೆ, ಗ್ಯಾಪ್ ಇರ್ತದೆ. ಗ್ಯಾಪ್ ಇರ್ತದೆ, ಕಂಟಿನ್ಯೂ ಇರುವುದಿಲ್ಲ. ಅಂತಂದ್ರೆ ಅಕ್ಕಪಕ್ಕದಲ್ಲಿರುವಂತ ಮಣಿಗಳ ಜೊತೆಗೆ ಸಂಸ್ಕಾರ ಮಿಲನ ಆಗಿರಲ್ಲ. ಆಗ್ತಾ ಇಲ್ಲ. ಅವ್ರೇನ್ ಮಾಡ್ತಾ ಇದಾರಂತೆ, ಈ ರೀತಿ ಆಗಿರೋರು ತುಂಬಾ ಅಳ್ತಾ ಇದಾರಂತೆ. ಏನ್ ಮಾಡ್ತಿದ್ದಾರೆ, ಅಳ್ತಾ ಇದ್ದಾರೆ. ಬಂಧನದಲ್ಲಿರುವಂತ ಮಾತೆಯರು. ಯಾರು, ಬಂಧನದಲ್ಲಿರುವಂತವರು. ಯಾವ ಬಂಧನ, ಲೌಕಿಕದ್ದು. ಮೊದಲ ಬಂಧನ, ಬಾಬಾ ನೀನು ಮದ್ವೆ ಆಗೋ ಮೊದ್ಲು ಯಾಕೆ ಸಿಗ್ಲಿಲ್ಲ, ಮೊದ್ಲೇ ಸಿಗ್ಬೇಕಿತ್ತಲ್ಲ, ಮೊದ್ಲು ಕಂಡೀಷನ್ ಸರಿನಾ. ಎರಡನೇದು, ನೀನು ಸರೆಂಡರ್ ಯಾಕೆ ಮಾಡ್ಕೊಂಡಿಲ್ಲ, ಸರಿನಾ. ಮೂರನೇ ಕಂಡೀಷನ್ನು, ಇಂಥ ಮಕ್ಕಳು ಮೊಮ್ಮಕ್ಕಳನ್ನ ಕಷ್ಟ ಕೊಡುವಂತ ಮಕ್ಕಳು ಮೊಮ್ಮಕ್ಕಳನ್ನ ಯಾಕೆ ಇಟ್ಟಿದೀಯಾ. ನಮಗೆ ಸೆಂಟ್ರಲ್ ಟೀಚರ್ ಸರಿ ಇಲ್ಲ, ಟೀಚರ್ ಅನ್ನು ಚೇಂಜ್ ಮಾಡು, ಎಷ್ಟು ಹೇಳಿದ್ರು ಚೇಂಜೇ ಮಾಡೋದಿಲ್ವಲ್ಲ. ಅಮೃತವಳ್ಳಿ ಎಷ್ಟು ಆದ್ರೂ ಕೂಡ ನನಗೆ ನಿದ್ರೆನೇ ಹೋಗ್ತಾ ಇಲ್ವಲ್ಲ. ಬರೀ ಏನ್ ಮಾಡೋದಂತೆ, ಅಳೋದು. ಏನ್ ಮಾಡೋದು, ಯಾವಾಗ್ಲೂ ಅಳ್ತಾ ಇರೋದಂತೆ. ಹಾಗಂತ ಅವ್ರಿಗೇನಿದೆ, ಈಶ್ವರಿ ಸೇವೆ ಮಾಡ್ಬೇಕು ಅಂತ ಏನಿದೆ, ಮನಸ್ಸಿದೆ. ಆದ್ರೆ ಮನೆಯಲ್ಲಿ ಬಾಬಾ ಧನ ಸೇವೆ ಮಾಡ್ಬೇಕು ಅಂತ ಆಸಕ್ತಿ ಇದೆ, ಆದ್ರೆ ಕೈಯಲ್ಲಿ ದುಡ್ಡು ಇಲ್ಲ. ಮನೆಯವ್ರು ₹1 ಲೆಕ್ಕನೂ ಕೂಡ ತಗೊಳ್ತಾರೆ. ಅದಲ್ಲೂ ಕೂಡ ಬ್ರಹ್ಮಕುಮಾರ ಕುಮಾರಿ ಆದ್ಮೇಲೆ ದುಡ್ಡೆಲ್ಲ ಒಯ್ದ್ಬಿಟ್ಟು ಸೆಂಟರ್ ನಲ್ಲಿ ಹಾಕ್ತಿವಿ ಅಂತ ಬಿಟ್ಟು ಕೈಯಲ್ಲಿ ದುಡ್ಡೇ ಕೊಡೋದಿಲ್ಲ, ದಿನಸಿ ತರಕಾರಿ ಎಲ್ಲ ಅವರೇ ತರ್ತಾ ಇದ್ದಾರೆ. ಅದಕ್ಕಾಗಿ ಬಂಧನದಲ್ಲಿ ಇಟ್ಬಿಟ್ಟಿದ್ದಾರೆ. ಬಸ್ ಚಾರ್ಜ್ಗೂ ನಮ್ಮ ಮತ್ತೇನಿಲ್ಲ, ಕಾಸಿಲ್ಲ. ಬಾಬಾ ಹೇಳ್ತಾರೆ ಬಸ್ ಚಾರ್ಜ್ ಅಲ್ಲಿ ಕಾಸಿಲ್ಲ ಅಂತಾನೆ ನಾನು ಇವಾಗ ಫ್ರೀ ಮಾಡಿದ್ದೇನೆ ಬಸ್ಸು ಅಂತ ಹೇಳ್ತಾರೆ ಬಾಬಾ. ಆ ಕಾರಣವನ್ನು ನೀವೇನ್ ಮಾಡುವಂಗಿಲ್ಲ, ಹೇಳುವ ಹಾಗಿಲ್ಲ. ಇವತ್ತಿನ ಮೊದಲೇ ಹೇಳಿದ್ರು, ಯಾವುದೇ ಸಾಧನ ಬೇಡ, ಏನ್ ಮಾಡು, ನೆನ್ಪು ಮಾಡು. ನಾನು ಸೆಂಟರ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಕಂಪ್ಲೇಂಟ್ ಮಾಡ್ತಾರಂತೆ ಅಲ್ವಾ, ಅದರ ಅವಶ್ಯಕತೆಯನ್ನು ಕೂಡ ನಿಮ್ಗೆ ಇಲ್ಲ. ಹೀಗೆ ಕೆಲವೊಂದು ಮಕ್ಳು ಏನ್ ಮಾಡ್ತಿದಾರಂತೆ, ಹೊಳಿತಾ ಇದೆ, ಅವಾಗವಾಗ ತುಂಬಾ ಖುಷಿ ಅನುಭವನು ಮಾಡ್ತಿದಾರಂತೆ, ಮತ್ತೆ ಕಣ್ಣಿಂದ ಗೊಳೋ ಅಂತ ಏನ್ ಮಾಡ್ತಿದಾರಂತೆ, ಯೋಗ ಆಗ್ತಾ ಇಲ್ಲ, ಯೋಗ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಸೇವೆ ಮಾಡ್ಲಿಕ್ಕೆ ಆಗಿಲ್ಲ, ಪತಿಯಿಂದ ಬಂಧನ, ಟಿವಿ ಬಂಧನ, ಮೊಬೈಲ್ ಬಂಧನ, ಏನೇನೋ ಬಂಧನಗಳಲ್ಲಿ ಏನಾಗ್ಬಿಟ್ಟಿದ್ದಾರೆ, ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಹತ್ತು ಬಿಟ್ಟು ಹತ್ಕೊಂಡು ಒಳಗಡೆಯಿಂದಲೂ ಇದೆ, ಎದೆ ಕಡೆಯಿಂದ ಮಾಲೆ ತಕೊಂಡ್ ಬಂದು ಬಾಬಾ ಏನು ಬರ್ತಡೇ ಶುಭಾಶಯ ಅಂತ ಏನ್ ಮಾಡ್ತಿದ್ದಾರೆ, ಮಾಲೆ ತಗೊಂಡ್ಬಂದ. ಬರ್ತಾ ಇತ್ತು. ಇವಾಗ ಕೆಲವೊಬ್ಬರ ಮನೆಯಲ್ಲಿ ಇನ್ವಿಟೇಷನ್ ಕೊಡ್ಲಿಕ್ಕೆ ಹೋದಾಗ ಅವ್ರು ಖುಷಿಯಿಂದ ಬರೋದಿಲ್ಲ, ಮನೇಲಿ ಬೈಕೊಡ್ತಾ ಇರ್ತಾರೆ, ಅಯ್ಯೋ ಅವರು ನಮ್ಮನೆಗೆ ಬರ್ತಡೇ ಬಂದಿದಲ್ವಾ, ನಾವು ಅವ್ರ ಮನೆಗೆ ಹೋಗ್ಬೇಕಲ್ಲ ಅಂತ ಬಿಟ್ಟು ಏನ್ ಮಾಡ್ತಾರೆ, ಬೈ ಫೋರ್ಸ್ ಅಲ್ಲೇ ಬರ್ತಾರೆ ಹೊರತು ಖುಷಿಯಿಂದ. ಹಾಗೆ ಇಲ್ಲೂ ಕೂಡ ಕೆಲವೊಂದು ಮಕ್ಳು ಏನ್ ಮಾಡಿದಾರೆ, ಜಸ್ಟ್ ಫಾರ್ ಫಾರ್ಮ್ಯಾಲಿಟೀಸ್ ಏನ್ ಮಾಡಿದ್ದಾರೆ, ಬರ್ತಾರೆ, ಬಂದ್ಬಿಟ್ಟು ಬಾಬನಿಗೆ ಏನ್ ಮಾಡ್ತಿದ್ದಾರೆ, ವಿಶ್ ಮಾಡ್ತಾರೆ, ಹೂ ಮಾಲೆನ್ ಹಾಕ್ತಿದ್ದಾರೆ. ಇನ್ನು ಮೂರನೇವರು, ಅವ್ರು ತೀಸರಿ ಮಾಲಾ ಕುಚ್ ಕುಚ್ ಬಚ್ಚೋं की उल्हनों की थी. ಕೆಲವೊಂದು ಮಕ್ಳು ಏನ್ ಮಾಡಿದಾರಂತೆ, ಕಂಪ್ಲೇಂಟ್. ಏನ್ ಕಂಪ್ಲೇಂಟ್, ನಾನ್ ನಿಮ್ಗೆ ಜಾಬ್ ಕೇಳಿಸಿದ್ದೆ, ಕೊಟ್ಟಿಲ್ಲ, ಅದಕ್ಕಾಗಿ ನಾನು ಅಮೃತ ಹೇಳೋದಿಲ್ಲ. ನನಗೆ ಪ್ರಮೋಷನ್ ಕೊಡ್ಬೇಕು ಅಂತ ಹೇಳಿದ್ದೆ, ಅದಕ್ಕಾಗಿ ನೀನು ಕೊಟ್ಟಿಲ್ಲ, ಅದಕ್ಕಾಗಿ ನಾನು ಮುರಳಿ ಹೇಳೋದಿಲ್ಲ. ನಾನ್ ಹೇಳಿದ್ದು ನೀನು ಮಾಡಿಲ್ಲ. ಒಂದ್ ಚಿಕ್ಕ ಮಗು ಐಸ್ ಕ್ರೀಮ್ ಬೇಕು ಅಂತ ಹೇಳುತ್ತೆ, ಅಮ್ಮ ಕೊಡ್ಸೋದಿಲ್ಲ, ಮಗು ಏನ್ ಮಾಡುತ್ತೆ, ಅಮ್ಮ ಹೇಳಿದೆ ಅಮ್ಮನ ಮೇಲೆ ಮುನಿಸ್ಕೊಳ್ಳುತ್ತೆ. ಮುನ್ಸ್ಕೊಂಡು ಏನ್ ಮಾಡ್ತದೆ,
ಮಾತಾಡ್ಸೋದಿಲ್ಲ. ರೂಮಲ್ಲಿ ಹೋಗ್ಬಿಟ್ಟು ಕುತ್ಕೊಂಡ್ಬಿಡ್ತಾರೆ ಡೋರ್ ಹಾಕೊಂಡು, ಹೌದು ತಾನೆ? ಹಾ. ಹಾಗೆ ನೀವ್ ಹೇಳಿರುವಂತ ಮಾತನ್ನ ಅಪ್ಪ ಒಪ್ಪಿಲ್ಲ ಅಂತ ನೀವು ಅಪ್ಪನ ಮೇಲೆ ಏನಂತೆ ಕಂಪ್ಲೇಂಟ್. ಕಂಪ್ಲೇಂಟ್ ಕಂಪ್ಲೇಂಟ್ ಮಾಡ್ತೀವಿ. ಕಂಪ್ಲೇಂಟ್ ಮಾಡುವಂತಹ ಮಕ್ಕಳು. ಅಂದ್ರೆ ಹಾರ ತಗೊಂಡು ಬಂದಿದ್ದಾರೆ. ಏನ್ ತಗೊಂಡು ಬಂದಿದ್ದಾರೆ? ಹಾರ ತಗೊಂಡು. ಹಾರ ತಗೊಂಡು ಬಂದಿದ್ದಾರೆ. ಹಾರ ಯಾರಿಗೆ ಹಾಕಿದ್ದಾರೆ? ಬಾಬಾ ಅವರಿಗೆ. ಬಾಬಾ ಅವ್ರಿಗೆ. ಹಾಕಿದ ಮೇಲೆ ಶೇಕ್ ಹ್ಯಾಂಡ್ ಹಿಡಿದಾಗ, ನೀನು ನಮ್ಮ ಅಕ್ಕನಿಗೆ 10 ಲಕ್ಷ ಕೊಟ್ಟೆ ಅಂತೆ, ನನಗೆ ಕೊಡ್ಲೇ ಇಲ್ಲ, ನಾನು ಕೂಡ ದುಡ್ಡು ಬೇಕು ಅಂತ ಹೇಳಿದ್ದೆ ತಾನೆ, ಕೊಡ್ಲಿಲ್ಲ ನೀನು. ಅವ್ರಿಗೆ ಮಾತ್ರ ಒಳ್ಳೆ ಸೀರೆ ಕೊಟ್ಟಿದ್ಯಾ, ನನಗೆ ಸೀರೆ ಏನ್ ಮಾಡ್ಲಿಲ್ಲ, ಕೊಡ್ಲೇ ಇಲ್ಲ. ಅದ ಆ ಸಂದರ್ಭದಲ್ಲೂ ಬರ್ತಡೇ ಸಮಯದಲ್ಲೂ ಬಾಬನ ಮೇಲೆ ಏನು ಕಂಪ್ಲೇಂಟ್. ಮಗು ಅಂತ ಬಂದಿದ್ದೀರಿ, ಹೂವಿನ ಮಾಲೆ ತಗೊಂಡು ಬಂದಿದ್ದೀರಿ, ಅದ ಶೇಖರಣೆ ಮಾಡ್ಬೇಕಾದ ಬಾಬನಿಗೆ ಶುಭಾಶಯ ಹೇಳೋ ಬದಲು ಏನ್ ಮಾಡಿದ್ದೀರಿ? ಕಂಪ್ಲೇಂಟ್ ಕಂಪ್ಲೇಂಟ್ ಹೇಳ್ತಾರೆ. ನನಗೆ ಅದು ಕೊಡ್ಲಿಲ್ಲ, ನನಗೆ ಇದು ಕೊಡ್ಲಿಲ್ಲ. ನೀನ್ ಅವನಿಗೆ ಏನು ಕೊಟ್ಟಿದೀಯಾ ಅದನ್ನ ಮಾತಾಡೋದಿಲ್ಲ. ಹೌದು. ಆ ಮಗು 10 ಲಕ್ಷ ನಾನು ಯಾಕೆ ಕೊಟ್ಟೆ ಅಂತಂದ್ರೆ, ನನ್ನ ಬರ್ತಡೇ 3 ದಿನ ಮೊದಲು ಬಂದ್ಬಿಟ್ಟು ಅವ್ರ ಮನೆ ಕೆಲಸ ಮಾಡಿದೆ, ಅದಕ್ಕೆ ನಾನು ದುಡ್ಡು ಕೊಟ್ಟಿದ್ದೇನೆ. ನೀನು ಇಷ್ಟೊತ್ತಿಗೆಲ್ಲ ಶೃಂಗಾರ ಮಾಡ್ಕೊಂಡು ಬಂದ್ಬಿಟ್ಟು ನನಗೆ ಅದು ಕೊಟ್ಟಿಲ್ಲ ಇದು ಕೊಟ್ಟಿಲ್ಲ ಅಂತಂದ್ರೆ. ಹೀಗೆ 3ನೇ ಮಾಲೆ ಯಾವ್ದಂತೆ? ಮಕ್ಕಳು ಕಂಪ್ಲೇಂಟ್ ಮಾಡುವಂತ ಮಕ್ಕಳು. ಈಗ ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ, ಏನಂತ? ನಾನು ಯಾವ ಮಗು ಅಂತ. ನೀವು ಕೆಲವೊಬ್ರು ಹೇಳ್ತಾರೆ ಏನಂತ, ಅಣ್ಣವ್ರೆ ಅವ್ರು 3 ಜನನಾದ್ರೂ ಮಾಲೆ ತಗೊಂಡು ಬಂದಿದ್ದಾರೆ, ನಾವು ಮಾಲೆ ತಂದೇ ಇಲ್ವಲ್ಲ. ಮಾಲೆ ಹಾಕೋ ಟೈಮ್ನಲ್ಲಿ ಆರಾಮಾಗಿ ಏನ್ ಮಾಡಿದೀವಿ, ಬೆಡ್ಶೀಟ್ ಹಾಕೊಂಡ್ಬಿಟ್ಟು ನಿದ್ದೆ ಮಾಡ್ತೀವಿ. ನಿದ್ರೆ ಮಾಡ್ಬಿಟ್ಟಿದೀವಿ, ನಾವು ಮಾಲೆನೇ ತಂದಿಲ್ಲ, ಇನ್ನು ಹಾಕೋದಿಲ್ಲಿಂದ ಅಲ್ವಾ? ಆ ಧೈರ್ಯದಿಂದ ಅಟ್ಲೀಸ್ಟ್ ಬಾಬನ ಎದುರುಗಡೆಗಾದ್ರೂ ಹೋಗಿದ್ದೀರಾ ಅಂತನಾದ್ರೂ ಏನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡ್ಕೊಳ್ಳಿ. ಒಂದು ವೇಳೆ ಏನಾದ್ರೂ ನೀವು 2ನೇದು 3ನೇದಲ್ಲಿ ಇದ್ರೆ 1ನೇದಕ್ಕೆ ಬರುವಂತ ಪ್ರಯತ್ನವನ್ನ ಮಾಡ್ಬೇಕು. ಮಾಡಿ. ಓಕೆ, ಅದಕ್ಕೆ ಯಾವ ಮಾಲೆಯಲ್ಲಿ ಬರ್ತೀರಾ ಅಂತ ನೀವೇನ್ ಮಾಡಿ ಚೆಕ್ ಮಾಡಿ. ಒಂದು ವೇಳೆ ಆ ದಿನ ಮಾಲೆ ಆಗದಿದ್ರೆ ಇವತ್ತಾದ್ರೂ ಮಾಲೆಯನ್ನ ಹಾಕ್ಬೇಕು. ಯಾವ ಮಾಲೆ? ಅವಾಗ ಪಾರ್ವತಕ್ಕವ್ರು ಏನ್ ಹೇಳ್ತಾರೆ ಗೊತ್ತಾ? ಆಯ್ತಣ್ಣವ್ರೆ ಸಾರಿ, ಇವತ್ ಸರ್ಜಾಪುರಕ್ಕೆ ಹೋಗ್ಬಿಟ್ಟು ಒಂದು 500 ರೂಪಾಯಿದು ಏನ್ ಮಾಡ್ತೀನಿ, ಗುಲಾಬಿ ಹೂವಿನ ಮಾಲೆ ತಂದ್ಬಿಟ್ಟು ಇವತ್ತು ನಮ್ಮ ಮನೇಲಿ ಬಾಬನ ಫೋಟೋಗೆ ಏನ್ ಮಾಡ್ಬಿಡ್ತಾನೆ, ಹಾಕ್ಬಿಡ್ತೀನಿ. ಹಾಕ್ಬಿಟ್ಟು, ಹಾ ಬಾಬಾ ಇದು ನೋಡು ಬಾಬ್ ಸಮಾನ್ ಮಾಲೆ, ಸರಿನಾ, ನೋಡು ಮಾಲೆ ಎಲ್ಲ ಹೂಗಳೆಲ್ಲ ಕರೆಕ್ಟ್ ಆಗಿದ್ದಾವೆ, ಆ ಕಡೆ ಈ ಕಡೆ ಏನೂ ಇಲ್ಲ, ಸರಿನಾ, ಗಟ್ಟಿಯಾಗಿದೆ, ಸರಿನಾ. ನಿನ್ನ ಇವಾಗ ಫೋಟೋ ಮೇಲೆ ಹಾಕಿದ್ರೆ ಎಷ್ಟು ಸ್ಟ್ರಾಂಗ್ ಇದೆ, ಫೋಟೋನೇ ಕಿತ್ಕೊಂಡ್ಬರ್ಬೇಕು, ಅಷ್ಟು ಸ್ಟ್ರಾಂಗ್ ಇದೆ. ಈ ಮಾಲೆ ಹಾಕ್ಬೇಕೋ ಬೇಡ? ಇಲ್ಲ. ಮತ್ತೆ ನೀರಿನ ಮಾಲೆ ಹಾಕ್ಬೇಕು. ಉಮ್ಮಂಗ ಉತ್ಸಾಹ. ಮಾಲೆ ಅಂದ್ರೆ ಬಾಬಾ ಸಮರ್ಪಣೆ. ಏನ್ ಹೇಳಿ? ಸಮರ್ಪಣೆ. ನಾನು ಹೂವಾಗ್ಬೇಕು, ಗುಲಾಬಿ ಹೂವಾಗ್ಬೇಕು. ಓಕೆ, ಅವನಿಂದ ಬಿತ್ತಿರುವಂತ ಬೀಜದಲ್ಲಿ ಅವನು ಕೊಟ್ಟಿರುವಂತ ಯೋಗದ ಶಕ್ತಿಯಿಂದ ಸುಂದರವಾದಂತ ಹೂವಾಗಿ ಮಾಲೆ ಅಂತ ನೀವು ಒಬ್ಬರೇ ಇಲ್ಲ, ನೀವು ಪೂರ್ತಿ ಪರಿವಾರದವ್ರು ನಿರ್ವಿಘ್ನವಾಗಿ ಏನ್ ಮಾಡಬೇಕು, ಮಾಲೆಯನ್ನು ಹಾಕಿದಾಗ ನಮ್ದೇನು ಕಂಪ್ಲೇಂಟ್ ಇಲ್ಲ, ಇರೋದಿಲ್ಲ. ನಮ್ದೇನು ಡಿಮಾಂಡ್ ಇಲ್ಲ, ಇಲ್ಲ. ನಮ್ದೇನು ಇಚ್ಛೆ ಇಲ್ಲ, ನಮ್ದು ಡಿಮಾಂಡ್ ಒಂದೇ. ಏನದು? ಏನು? ಉಸಿರಿರುವವರೆಗೂ ನೀನು ನನ್ನನ್ನು ಉಪಯೋಗ ಮಾಡ್ಕೋ. ನಿನ್ನಿಷ್ಟದಂತೆ ಮಾಡ್ಕೊ, ನಿನ್ನಿಷ್ಟದಂತೆ ನೀನು ಸದಾ ಉಪಯೋಗ ಮಾಡ್ಕೊ. ಇದೊಂದೇ ಡಿಮಾಂಡ್ ಬಿಟ್ರೆ ಬೇರೆ ಯಾವ ಡಿಮಾಂಡ್ ವೈಯಕ್ತಿಕವಾಗಿ ಇಲ್ಲ. ಸರ್ವರಿಗೋಸ್ಕರ ಉಪಯೋಗ ಮಾಡು, ನಿನ್ನ ಇಷ್ಟದಂತೆ ನೀನು ಉಪಯೋಗ ಮಾಡ್ಕೋ. ಆದ್ಮೇಲೆ ಹಳೆ ಕಾಲದಲ್ಲಿ ಮದುವೆ ಆಗಿರುವಂತ ಹೆಣ್ಮಕ್ಳು ಏನ್ ಮಾಡ್ತಿದ್ರು? ಲಾಸ್ಟ್ ಕ್ವಶನ್. ಪತಿ ಹೇಳ್ದಂಗೆ ಪತಿ ಹೇಳ್ದಂಗೆ ಕೇಳ್ತಿದ್ರು. ಈಗ ಈಗ ಆ ಕೇಳ್ಬೇಕು. ಅಮ್ಮವ್ರ ಗಂಡ ಹಿಂದ್ಗಡೆ ಯಾರು ಇರ್ತಾರೆ? ಗಂಡ ಹಿಂದ್ಗಡೆ ಇರ್ತಾರೆ. ಹೆಂಡ್ತಿ ಇಲ್ಲ ಇಲ್ಲ, ಹಿಂದ್ಗಡೆ ಅಮ್ಮವ್ರು ಇರ್ತಾರೆ, ಅಮ್ಮವ್ರ ಗಂಡ ಎದುರುಗಡೆ ಗಂಡ ಇರ್ತಾರೆ. ಅಮ್ಮ ಹೆಂಗ್ ಹೇಳ್ತಾರ ಹಾಗೆ ಅಲ್ವಾ? ಮನೇಲಿ ಯಾರಾದ್ರೂ 100 ರೂಪಾಯಿ ಕೇಳ್ಕೊಂಡ್ ಬಂದೆ ಫ್ರೆಂಡ್, ಇರಿ ಒಳಗಡೆ ಕೇಳ್ಕೊಂಡ್ ಬರ್ತೀನಿ ಅಂತ ಹೋಗ್ತಾರೆ. ಯಾರು? ಗಂಡ ಅದು. ಪತಿ ಅದನ್ನ ಒಳಗಡೆ ಮನೆಯವ್ರು ಕೇಳ್ಕೊಂಡ್ ಬರ್ಬೇಕು. ಎಲ್ಲ ಹಣವನ್ನ ಪತ್ನಿಯರು ಕೊಟ್ಟಿರ್ಬೇಕಲ್ಲ ಅಲ್ವಾ? ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಿದ್ರೆ, ಮಕ್ಕಳೇ ನೀವು ಯಾರು ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಚೆಕ್ ಮಾಡ್ತಾರೆ. ನೀವು ಸಂಪೂರ್ಣವಾಗಿ ಬಾಬನಿಗೆ ಜೀವನವನ್ನ ಸಮರ್ಪಣೆ ಮಾಡಿದ್ದೀವಿ. ಮಾಡಿದೀರಾ? ಒಂದು ವೇಳೆ ಮಾಡಿಲ್ಲ ಅಂತಂದ್ರೆ ಈಗಲೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ. ಬರೀ ಸುಮ್ನೆ ಕಂಪ್ಲೇಂಟ್ ಬಂಧನ ಅಂತ ಮಾಡ್ತಾ ಕೂತ್ಕೊಳ್ಬೇಡಿ. ನೀವೆಲ್ಲಿದ್ದೀರೋ ಅಲ್ಲೇ ಇದ್ಬಿಟ್ಟು ಮನಸ್ಸನ್ನ ಬಂಧನ ಮುಕ್ತರನ್ನಾಗಿ ಮಾಡಿ ಬೀಹದಿನ ಸೇವೆ ಮಾಡ್ಲಿಕ್ಕೆ ಈಗಲೂ ಅವಕಾಶ
ಇದೆ. ಇದೆ. ಯಾವುದೇ ಕಾರಣವನ್ನ ಕೇಳಲಿಕ್ಕೆ ನಾನು ರೆಡಿ ಇಲ್ಲ. ಇಲ್ಲ. ಯಾರು? ಯೋಗೇಶ್ ಬಾಬಾ. ಬಾಬಾ. ಬಾಬಾದ ಯಾವುದೂ ಕಾರಣ ಕೇಳಲಿಕ್ಕೆ ರೆಡಿ ಇಲ್ಲ. ಅದು ಬೇಕು ಅಂತಂದ್ರೆ ಮೊದ್ಲು ಬಾಬನಿಗೆ ಏನ್ ಮಾಡ್ಬೇಕು? ಸಮರ್ಪಣೆ ಆಗ್ಬೇಕು. ಈ ಲೌಕಿಕದಲ್ಲಿ ಏನ್ ಮಾಡ್ತಾರೆ ಗೊತ್ತಾ? ಯಾರಾದ್ರು MLA MP ಏನಾದ್ರು ಒಬ್ಬ ಒಳ್ಳೆಯ ಪೋಸ್ಟಲ್ಲಿ ಬಂದಾಗ ಜನ ಅವರನ್ನ ಹಾರ ಹಾಕ್ಬಿಟ್ಟು ಏನ್ ಮಾಡ್ತಾರೆ? ಸನ್ಮಾನ ಮಾಡ್ತಾರೆ. ಯಾಕೆ ಹೇಳಿ? ನಮ್ ಕೆಲಸ ಕೊಡ್ತಾರೆ ಅಂತ. ಮಾಡ್ಕೊಡಿ ಅಂತ. ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರಿಗೆ ತಾನೇ ಸನ್ಮಾನ ಮಾಡ್ತಾರೆ. ಹೌದು. ಈಗ ಬರ್ತಡೆಗೆ ಬಾಬನಿಗೆ ಒಂದು ಹಾರ ಹಾಕ್ಬೇಕೋ ಬೇಡವೋ? ಬೇಡ. ಹಾಕ್ಬೇಕು. ಯಾವ ಹಾರ ಹಾಕೋಣ? ಸ್ನೇಹದ ಹಾರ. ನಂಬರ್ 1 ಒಂದನೇ ನಂಬರಿನ ಹಾರ. ಯಾವ್ದದು? ಸುಗಂಧ ರಾಜದ ಅಥವಾ ಗುಲಾಬಿ ಹೂವಿಂದೋ, ಚಂಡೆ ಹೂವಿಂದೋ, ಅಕ್ಕದ ಹೂವಿಂದ ಯಾವ್ದು? ಗುಲಾಬಿ. ಸಮರ್ಪಣೆ. ಬಾಬಾ ಹೇಳ್ತಾರೆ ನಿಮ್ಮ ಬಾಹುವಿನ ಹಾರ ಯಾವ್ದು ಹೇಳಿ? ನಮ್ಮ ಬಾಹು. ಬಾಹುವಿನ ಹಾರ. ಅಲ್ಲ, ಒಂದು ತಾಯಿಗೆ ಯಾವ ಹಾರ ಇಷ್ಟ? ತನ್ನ ಮಗು ಮಡಿಲಲ್ಲಿ ಕೂತ್ಕೊಂಡು ಅಮ್ಮನ ಅಪ್ಪುಗೆ ಮಾಡ್ತಾರಲ್ಲ ಆ ಹಾರನೇ ಅಮ್ಮನಿಗೆ ಇಷ್ಟ. ನೀವು ಕೊಡುವಂತ ವಜ್ರದ ನೆಕ್ಲೇಸಿನಿಗಿಂತ ಹೂವಿಗಿಂತ ಹೂವಿನ ಗುಚ್ಚನಿಗಿಂತ ಅಮ್ಮನಿಗೆ ಅದು ಇಷ್ಟ ಅಲ್ವಾ? ಅದಕ್ಕಾಗಿ ಶಿವಬಾಬನಿಗೆ ಮಕ್ಕಳ ಜೊತೆಗೆ ಮಿಲನ ಮಾಡೋದು ತುಂಬಾ ಇಷ್ಟ. ಅದಕ್ಕಾಗಿ ಆ ಹಾರವನ್ನ ನಾವು ಸದಾ ಕಾಲ ಬಾಬನಿಗೆ ಏನ್ ಮಾಡೋಣ? ಕೊಡ್ತಾ ಇರೋಣ. ಸರಿ, ಓಕೆ. ಓಂ ಶಾಂತಿ. ಓಂ ಶಾಂತಿ. ಶಾಂತಿ.